व्यासाय भुवनशाय श्रीशाय गुणराजे वर्ज्याय शुद्धविद्याय मुक्ताय च नमो नमः। सप्तांगरूपाय सर्वाधिष्ठानिधे अनन्तक्लेशनाशाय पार्थसारथे नमः। पूज्याय राघवेन्द्राय सत्यधर्मरताय च भजतां कल्पवृक्षाय ममतां कामधेनवे अज्ञानतिमिरच्छेदं बुद्धिसम्पत्प्रदायकं विज्ञानविमलमिशान्तं विद्याश्रीवरं भजे सिद्धसाधनविनिर्बलकाम्बोधिके पद्मवल्लभनम्म विजय विठ्ठलबलिव पद्मवल्लभनम्म ವಿಜಯ ವಿಠಲ ಬಲಿವ ಪರಮಾತ್ಮನ ಕಾರಣಕ್ಕ ಬಂದಂತೆ ಈ ದೇಹ ನಮಗೆ ಅದೇ ಒಂದು ಭೋಗ. ಪರಮಾತ್ಮನ ಕಾಣ್ತಕ್ಕಂಥ ಕಾರ್ಯಕ್ಕಾಗಿ ಈ ದೇಹ ಇರೋದು. ಪ್ರಜಾತಮ ಸಪ್ತ ಗುಣಗಳಿಂದ ಕೂಡಿದಂತಹ ಪರಮಾತ್ಮ ಶ್ರೀ ಭೂ ದುರ್ಗಾರಮಣನಾಗಿ ಈ ದೇಹದಲ್ಲಿದ್ದು ಸಕಲರ ಸರ್ವಾಧಿಷ್ಠಾನದ ಸಮಸ್ತ ದೋಷಗಳನ್ನ ಕ್ಲೇಶಗಳನ್ನ ನಿವಾರಣೆ ಮಾಡಿ ಅವರವರಿಗೆ ಅವರವರ ಗುಣಕರ್ಮಾನುಸಾರ ಮುಕ್ತಿ ಪಥಕ್ಕೆ ಬೇಕಾದಂತಹ ಸಾಧನವನ್ನ ಮಾಡಿಸಿ ತನ್ನೊಂದಿಗೆ ಮುಕ್ತಿಯಲ್ಲೇ ಏನಪ್ಪ ಕ್ರೀಡೆಯನ್ನ ಆಡ್ತಕ್ಕಂತಹ ಬಹುಭಾಗ್ಯವನ್ನು ಪರಮಾತ್ಮ ಕನಸುತ್ತಾನೆ. ಈ ಒಂದು ಬ್ರಾಹ್ಮಣ ಜನ್ಮ ಬ್ರಹ್ಮ ಜ್ಞಾನವನ್ನು ಹೊಂದಲಿಕ್ಕೆ ಇದ್ದಂತ ಈ ಶರೀರ. ಮೂಲತಃ ನಾವು ದಳದ ಬಗ್ಗೆ ವಿಚಾರ ಮಾಡ್ತಾ ಬಂದಿದ್ವಿ. ಇಂದ್ರಿಯಗತ ಉಪಾಸನೆ, ಚಕ್ರಗತ ಉಪಾಸನೆ, ಕಮಲದ ಉಪಾಸನೆಯನ್ನ ಮಾಡ್ಕೊಂಡು ಬಂದ್ವಿ. ಅಂದ್ರೆ ದ್ವಾದಶ ದ್ವಿದಳ ದ್ವಿದಳ ದಳದ ಏನಪ್ಪ ಒಂದು ಕಮಲವನ್ನ ನಾವು ನೋಡ್ತಾ ಬಂದ್ವಿ. ಇದನ್ನ ಈಶ ದಾಸತ್ವದ ಉಪಾಸನೆಯನ್ನ ಈಶಾವಾಸ್ಯಂ ಇದಂ ಸರ್ವಂ ಅಂತ ಏನು ಉಪನಿಷತ್ತು ಬರ್ತದೆ. ಆ ಉಪನಿಷತ್ತಿನ ಸಾರ ಸರ್ವತ್ವವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಬೇಕಾದಂತಹದ್ದನ್ನು ಅಲ್ಲಿ ಎರಡು ಹಾದಿಯನ್ನ ಅಂತ ನಾನು ಹೇಳ್ತಾ ಇದ್ದೆ. ಒಂದು ಗರುಡ ಮಾರ್ಗ, ಒಂದು ಶೇಷ ಮಾರ್ಗ. ವೇದೋತ್ತಮನಾದ ಹರಿಯನ್ನ ಸೌಪರ್ಣಿ ಪತಿಯಾಗಿರ್ತಕ್ಕಂತಹ ಗರುಡ ಅಲ್ಲಿ ಕೃಷ್ಣನ ಉಪಾಸನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ನಾವು ಭಾಗವತಕ್ಕೆ ಹೋಗ್ಬೇಕು. ವೈಕುಂಠದಲ್ಲಿರ್ತಕ್ಕಂಥ ವಿಷ್ಣುವಿನ ಕಿರೀಟವನ್ನ ಕದ್ಕೊಂಡು ಬರ್ತಕ್ಕಂಥ ಬಲಿ ಇಲ್ಲಿ ಕೃಷ್ಣನ್ ಕಣ್ತಕ್ಕನ ಇಟ್ಬೇಕಾಗಿ ಹಿಂದೆ ಗರುಡ ಗಂಟು ಬಿಡ್ತಾರೆ. ಆತಕ್ಕೆ ಕೃಷ್ಣನೇ ಸರ್ವೋತ್ತಮ ಪ್ರತಿಪಾದನೆಗೆ ಭಾಗವತ ಕೊಡ್ತಾರೆ. ವಿಷ್ಣುವಿನ ಕಿರೀಟ ಕೃಷ್ಣನಿಗೆ ಸರಿ ಹೋಯಿತು. ಅವಾಗ ಗರುಡಗಂತನ ನನ್ನ ಸ್ವಾಮಿ ಇಲ್ಲ ಇದ್ದಾನ ಅಂತ ಹೇಳ್ಕೊಂಡು ಆ ವಾಸುದೇವನ ಉಪಾಸನೆ ಮಾಡ್ಕೊಂಡು ಇದನ್ನ ನಾವು ಯಾವ ರೀತಿ ಅನುಸಂಧಾನ ಮಾಡ್ಕೋಬೇಕು ವಿಚಾರ ಅಂದ್ರೆ, ದ್ವಾದಶ ದಳದಿಂದ ಮೇಲೆ ಇದು ದ್ವಿದಳದಿಂದ ಮೇಲೆ ಏನಪ್ಪಂದ್ರೆ ಸತ್ಯಲೋಕದಲ್ಲಿ ಬರ್ತಕ್ಕಂಥದ್ದು ದ್ವಾದಶ ದಳ ಬರ್ತದೆ. ಮತ್ತೆ ಅಲ್ಲಿ ಸಹಸ್ರದಳದಿಂದ ಮೇಲೆ ದ್ವಾದಶ ದಳ ಬರ್ತದೆ. ಮತ್ತೆ ಅಲ್ಲೇ ವಾಸುದೇವ ನಾಮಕ ಹರಿಯನ್ನ ಬ್ರಹ್ಮದೇವರು ಉಪಾಸನೆ ಮಾಡ್ತಾರೆ. ಇದು ಗೋಚರ ಆಗಬೇಕು. ಓಂ ನಮೋ ಭಗವತೆ ವಾಸುದೇವಾಯ 12 ದಳ ಕಮಲ ತಸ್ಸವಿತುವರ್ಣ್ಯೋ ಭರ್ಗೋ ದೇವಸ್ಯ ಧೀಮಹಿ ಯೋನ ಪ್ರಚೋದಯಾತ್ ಅಂತ 24 ಅಕ್ಷರಗಳಿಂದ ಕೂಡಿದಂತ 24 ದಳದ ಉಪಾಸನೆ. ಅಲ್ಲಿ 12 ದಳಕ್ಕೆ ಒಳಗೊಂದು ಹೊರಗೊಂದು ಅಂತ 12 24 ಮಾಸ ಮತ್ತು ಪಕ್ಷಗಳ ಉಪಾಸನೆಯನ್ನ ನಮ್ಗೆ ತೋರಿಸಿಕೊಡ್ತೀವಿ. ಒಂದು ಮಾಸ ಪಕ್ಷ
12 ಏನಪ್ಪ ಅಂದ್ರೆ ಒಂದು ತಿಂಗಳಿಗೆ ಎರಡು ಗಂಟೆ, 12 ತಿಂಗಳಿಗೆಲ್ಲ ಏನಪ್ಪಾ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಉಪಾಸನೆ ತೋರಿಸಿಕೊಟ್ಟಂಗಿದೆ. 24 ಭಗವದ್ರೂಪಗಳ ಉಪಾಸನೆ ನಮಗೆ ಚಿಂತನೆ ಮಾಡ್ಕೊಳ್ತಾ ಬರ್ತೀನಿ. ಅಲ್ಲೇ ಅದು ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಾತು ವಾಸುದೇವ ರೂಪ ಎಲ್ಲಿ ಬರ್ತದ ಎಂಬ ಚಿಂತನೆಯನ್ನ ತೋರಿಸ್ಲಕ್ಕೆ ಪರಮಾತ್ಮನ 3 ಗುಣಗಳು ಅಂತ ಹೇಳಿದ್ವಿ ನಾವು ಅವಾಗ. ಯಾವುದು? ರಜತಮ ಸತ್ವ 3 ಗುಣಗಳಿಂದ ಬರ್ತಕ್ಕಂಥ ಅಲ್ಲೇ ತತ್ಸವಿತುವರ್ಣ್ಯೋ ಭರ್ಗೋ ದೇವಸ್ಯ ಧಿಯೋ ಇವನ ಪ್ರಚೋದಯಾತ್ ಅಂತ 3 ಯಾವ್ಯಾವ ಬರ್ತವೆ ಇಲ್ಲಿ, ಮೂರು ಭಾಗ ಅಂತ 24 ತತ್ವದೇವ. 24 ಏನಪ್ಪ ಅಂದ್ರೆ ಗಾಯತ್ರಿ ಮಂತ್ರೋಪಾದ್ಯನಾದಂತಹ ಪರಮಾತ್ಮನ ಉಪಾಸನೆ ಇಲ್ಲೇ ವಿಶೇಷವಾಗಿ ತೋರಿಸಿಕೊಡ್ತಾರೆ ನಮಗೆ. ಯಾವ್ಯಾವ ಗುಣದಿಂದ ಆ ಗಾಯತ್ರಿ ಉಪಾಸಕನಾಗ್ತಾರ ಅಂತ. ತತ್ಸವಿತುವರ್ಣ್ಯ ಅಂತ ಬರ್ತಲ್ಲ, ಅಲ್ಲಿ 1ನೇ ಪಾದ, ಭರ್ಗೋ ದೇವಸ್ಯ ಧೀಮಿ 2ನೇ ಪಾದ, ಧಿಯೋ ಇವನ ಪ್ರಚೋದಯಾತ್ 3ನೇ ಪಾದ. ಅವ್ಯಕ್ತ ತತ್ವ, ಮಹತ್ತತ್ವ ಮತ್ತು ಅಹಂಕಾರ. ತತ್ಸವಿತುವರ್ಣ್ಯಂ ಅಂತ ಬರ್ತಾವ 1ನೇ ಪಾದ, ಇದು ಅವ್ಯಕ್ತತ್ವಕ್ಕೆ ಬರ್ತದೆ. ಮಹತ್ತತ್ವಕ್ಕೆ ಭರ್ಗೋ ದೇವಸ್ಯ, ಅಹಂಕಾರ ತತ್ವಕ್ಕೆ ಏನಪ್ಪ ಅಂದ್ರೆ ಪ್ರಚೋದಯ. ಈ ಅಹಂಕಾರ ತತ್ವದಿಂದ 21 ಏನಪ್ಪ ನಮಗೆ ಇಂದ್ರಿಯಗಳಾಗ್ತವ. 21 ಯಾವ್ದಾಗ್ತದ? ಅಹಂಕಾರಿಕ 24 ತತ್ವ ದೇವತೆಗಳಾಗ್ತಾರೆ. 21 ನಮ್ಗೆ ಅಂದ್ರೆ ತತ್ವಗಳು ಸಿಗ್ತವೆ. ಎಂಥ ತತ್ವಗಳು ಅಂದ್ರೆ ಅವು ಹರಿಸರ್ವೋತ್ಮ ಅಲ್ಲ, ನಾನೇ ಸರ್ವೋತ್ಮ ಎಂಬ ಚಿಂತನೆ ಆಚಾರ ಮಧ್ವರು ನಮ್ಗೆ ತೋರಿಸ್ಕೊಡ್ತಾರೆ. ಕಣ್ಣು, ಕಿವಿ, ಮೂಗು, ಬಾಯಿ ಅಂತೇನು ಬರ್ತಾವಿಲ್ಲ. ಚಕ್ಷುರಿಂದ ಕಣ್ಣಿಂದ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ವಾಯುಪಂಚಕ, ಮತ್ತೇನಪ್ಪ ಅಂದ್ರೆ ಮಾತೃಕೆಗಳು, ಪಂಚ ಮಾತೃಕೆಗಳು, ಒಂದು ಮನಸ್ಸು. 21 ಏನಪ್ಪ ಅಂದ್ರೆ ಅಹಂಕಾರಿಕ ದೇವತೆಗಳು. ಈ ಅಹಂಕಾರಿಕ ದೇವತೆಗಳು ನಮಗೆ ಈ ಜಡ ಶರೀರ ಇದ್ರೆ ಮಾತ್ರ ಗೊತ್ತಾಗ್ತದೆ. ಈ ಅಹಂಕಾರಿಕ ದೇವತೆಗಳಿಂದ ನನಗ ನನ್ನನ್ನ ಅಂತ ಅಂದ್ರೆ ದೇಹದ ಅಭಿಮಾನವನ್ನು ಬಿಡಿಸಕ್ಕೆ ಇವರು ಅತ್ಯಂತ ಅವಶ್ಯ ಇದ್ದಾರೆ ಅಂತ ಗೊತ್ತಾಗ್ತದೆ. 8 3 24 ಪರಮಾತ್ಮನ 8 ರೂಪಗಳು ವಿಶ್ವ, ತೈಷ, ಪ್ರಾಜ್ಞಾತುರ್ಯ, ಆತ್ಮ, ಅಂತರಾತ್ಮ. ಹಿಂಗೋ ಅದಕ್ಕೆ 1:3 ಅಂದ್ರೆ ಯಾವುದು? 3 ಅಂದ್ರೆ ಅಹಂಕಾರ ಇದು ಮಹತ್ತತ್ವ, ಅವ್ಯಕ್ತತ್ವ ಮತ್ತು ಅಹಂಕಾರ ತತ್ವ. ದುರ್ಗಾ ಅಂತ ಮತ್ತೆ ಯಾರು? ಶ್ರೀ ಭೂ ದುರ್ಗಾ. ಭೂ ಎಂಬ ಭಗವದ್ರೂಪ ತಾಯಿ ದಳ ಹಾಕಿ ಅಹಂಕಾರ ತತ್ವ ಇಡೀ ದೇಹ ಸಂಪೂರ್ಣವಾಗಿ ಪ್ರಕೃತಿ ಮಾತೆಯಾಗಿರ್ತಾಳ. ಈ ಭೂದೇವಿ ಅನುಗ್ರಹಕ್ಕೆ ಆಗ್ಬೇಕಾದ್ರೆ ನಮ್ಗೆ ಭೂವರಾರನ ಉಪಾಸನೆಯನ್ನ ನಾನು ಮಾಡ್ಕೊಂಡ ಮಾತ್ರ ಈ ತತ್ವದೇವತೆ ಉಪಾಸನೆ ಗೊತ್ತಾಗ್ತದೆ. ಯಾಕಂದ್ರೆ ನನಗೆ ಈ ದೇಹ ಬಂದಾಗ ಮಾತ್ರ ಏನ್ ಗೊತ್ತಾಗ್ತದ ನನಗ ಅಂದ್ರೆ, ಈ ದೇಹ ಬಂದಾಗ ಮಾತ್ರ ನಮ್ಗೆ ಏನ್ ಗೊತ್ತಾಗ್ತದ? ಇದು ನಮ್ಮ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇದರಿಂದ ಉಪಾಸನೆ ಮಾಡ್ಕೊಂಡು ಹೋಗ್ತೇವೆ. ಯಾವುದು? ಚಕ್ರ, ಸಂಸಾರ ಚಕ್ರದಿಂದ ಬಿಡುಗಡೆ ಬಂದ್ಲಕ್ಕ ನನಗೆ ಈ ಶರೀರ ಬಂದ ಮಾತ್ರ ಸಾಧ್ಯ. ಯಾಕಂದ್ರೆ ಸತ್ವ, ರಜ, ತಮ ಅಂತ 3 ಗುಣವ. ತಮೋ ಗುಣಕ್ಕೆ ಅಭಿಮಾನಿ ದುರ್ಗಾ, ಸತ್ವಗುಣಕ್ಕೆ ಅಭಿಮಾನಿ ಶ್ರೀದೇವಿ, ಅಂತ ಭೂದೇವಿ ರಜಗುಣಕ್ಕೆ ಅಭಿಮಾನಿ ಆದ ಕಾರಣ ಈ 3 ಗುಣದಿಂದ ಈ ದೇಹ ಕೂಡಿದಂತ ದೇಹ, ಅದಕ್ಕೆ ಈ ದೇಹ ಪಿಂಡಾಂಡ ಬ್ರಹ್ಮಾಂಡ ಅಂತ ತಿಳ್ಕೊಂಡಾಗ ಇದನ್ನು ಛೇದಿಸ್ಬೇಕು. ಇದಕ್ಕೆ ಸಪ್ತ ಆವರ್ಕಗಳು ಅಂತ ಬರ್ತಾವಲ್ಲ. ಅಲ್ಲೇ ನಾವು ಸಪ್ತ ಆವರ್ಕದೊಳಗ ಎಲ್ಲೆಲ್ಲಿ ಇರ್ತಾರ ಅವರು ಅಂತ. ಯಾರು? ಮರ್ತ ಗಣದವರು ಈ ಎಲ್ಲ ದಳದಲ್ಲಿರ್ತಾರೆ. ಯಾಕಂದ್ರೆ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ನನಗೆ ಇವ್ರ ಅತ್ಯಂತ ಅವಶ್ಯ. ಯಾರು? 49 ಮಂದಿ ಮರ್ತ ಗಣದವ್ರು ಬರ್ತಾರ, ಇವ್ರ ಅವಶ್ಯ. ಇವ್ರು ಎಲ್ಲೆಲ್ಲಿರ್ತಾರ? ಸಮಸ್ತ ದಳದಲ್ಲಿರ್ತಾರೆ, ಕಮಲದಲ್ಲಿರ್ತಾರೆ. ಮತ್ತೆ ಪಂಚಕೋಶದಲ್ಲಿ ಕೂತ್ಕೊಂಡು ನನ್ನ ವೈಕುಂಠಕ್ಕೆ ಹೋಗ್ತಕ್ಕಂತ ಅತ್ಯಂತ ಉತ್ತಮ ಸಾಧನವನ್ನು ನಾವು ಮಾಡ್ತಾರೆ. ಅದಕ್ಕೆ ಯಾರು 5 ಮಂದಿ ಮತ್ತೆ ಕುರ್ದೋಲ್ಕ, ದುಲ್ಕ, ಮೊಹಲ್ಕ, ವಿರೋಲ್ಕ ಅಂತ ಹೇಳಿ ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂತಹ ರೂಪ ಸಂಖ್ಯೆಗಳು ಬರ್ತಾನಂತೆ. ಇದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶಗಳಲ್ಲಿ ಇವರು
ಉಪಾಸನೆಯನ್ನು ಹೆಂಗೆ ಮಾಡ್ತಾರ, ಈ ಉಪಾಸನ ನಮ್ಗೆ ಅರ್ಥ ಮಾಡ್ಕೊಂಡ ಮಾತ್ರ ಗೊತ್ತಾಗ್ತದೆ. ಜಡಸೃಷ್ಟಿ, ಅನಿರುದ್ಧ ಶರೀರ ಸ್ನೇಹ, ಈ ಎಲ್ಲ ಉಪಾಸನೆ ನನಗೇನಪ್ಪ ಅಂದ್ರೆ ತಿಳ್ಕೊಂಡ ಮಾತ್ರ ಸಾಧ್ಯ. ಇಲ್ಲೇ ಹೃದೋಲ್ಕ, ದುಲ್ಕ, ಮೊಹೋಲ್ಕ, ವೀರೋಲ್ಕಾದಿಗಳು ಯಾವ ಯಾವ ಕರ್ಮವನ್ನ ಮಾಡಿಸ್ತಾ ಇದ್ದಾರೆ ನಮಗೆ. ಇದು ದ್ವಿದಳ ಕಮಲದಲ್ಲೇ ಏನಪ್ಪಾ ಅಂದ್ರೆ ಎರಡು ವಿಚಾರ ಹೇಳಿದ್ದೀರ. ಏನಪ್ಪಾ ಅಂದ್ರೆ ಈ ಎರಡು ಕಣ್ಣಿನ ದೃಷ್ಟಿ, ಮೂಗಿನ ನೇತ್ರ ಇಟ್ಟುಕೊಂಡು ಕೆಳಗೆ ನೋಡಿ ಧ್ಯಾನವನ್ನು ಮಾಡುವಂತ ಕೃಷ್ಣ ಹೇಳ್ತಾನೆ. ನಾನು ಅದನ್ನ ಅಂತರ್ ಸೃಷ್ಟಿ ನೋಡಬೇಕಾದ್ರೆ ಈ ದಳಗಳದ್ದು ಗೊತ್ತಾಗ್ತದೆ. ಬಹಿರ್ ಸೃಷ್ಟಿ ಮೇಲ್ ನೋಡಿದಾಗ ಜ್ಞಾನ ಜ್ಞಾನ ಜ್ಯೋತಿ ಬರುತ್ತೆ ಅಂತ ಹೇಳ್ತಾರೆ. ಆ ಯಾವ್ದು ಈ ಹಣೆಯಲ್ಲ ನೋಡ್ತಕ್ಕಂಥದ್ನೆಲ್ಲ ಆಜ್ಞಾಚಕ್ರ ಪ್ರಕಾರ ಬಹಿರ್ಬ್ರಹ್ಮಾಂಡ ಉಪಾಸನೆ ನೋಡ್ಕೊತೀನಿ, ಇನ್ನೊಬ್ಬರು ಕಾಣ್ತಾ ಇದ್ದಾನೆ ಅಷ್ಟೇ. ಅಲ್ಲೇ ಪರಮಾತ್ಮ ಜಡ ರೂಪಗಳು ಕಾಣಿಸ್ತಾ ಹೊರತು ಸೂಕ್ಷ್ಮ ರೂಪಗಳು, ಸತ್ತು ರೂಪಗಳು ನನ್ಗೆ ಗೊತ್ತಾಗದು. ಅದಕ್ಕೆ ಜಡ ಸೃಷ್ಟಿಯೊಳಗೆ ಜೀವ ಜಡ ಚೇತನ ಅಂತ ಮೂರು ಬರ್ತದಲ್ಲ, ಜೀವ ಜಡ ಚೇತನ ಅಂತದಲ್ಲ, ಜೀವ ಜಡ ಚೇತನ ಅಂತ ಬರ್ತದಲ್ಲೇ, ಆ ಚೇತನ ಯಾವುದು ಸತ್ವವಾಗ್ತದೆ, ಜಡ ಜೀವ ರಜು ಆಗ್ತದೆ, ಜಡ ತತ್ವ ಏನಪ್ಪ ಅಂದ್ರೆ ನಮಗೆ ತಮೋ ಆಗ್ತದೆ. ಈ ತಮೋದ್ವಾರ ಆಗ್ತಕ್ಕಂಥದ್ದಂದ್ರೆ ಈ ದೇಹ ತಮೋ, ಇದಕ್ಕೆ ಜೀವ ರಜೋ, ಸತ್ವ ಜೀವಾಭಿಮಾನಿ, ಜೀವ ಕೃಷ್ಣ ಒಳಚೇತನ ಆಗಿದ್ದಂತ ಈ ರೂಪ ನಮ್ಮಲ್ಲಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇದಕ್ಕೆ ನಾನು ದೀಕ್ಷೆಯನ್ನು ತಗೊಂಡಾಗ ಮಾತ್ರ ಇದು ಗೊತ್ತಾಗ್ತದೆ ನಮಗೆ. ಇನ್ನು ಹೆಚ್ಚಾಗಿ ಅಂತರ್ದೀಕ್ಷೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನು ನಾವು ಬಹಿರ್ದೀಕ್ಷೆಗೆ ಹೋಗಿಲ್ಲ. ಅಂತರ್ದೀಕ್ಷೆ ಬಹಿರ್ದೀಕ್ಷೆ ಅಂತ ಎರಡು ಬರ್ತವೆ. ನಾನು ಹೊರಗಿನ ದೀಕ್ಷೆಗೆ ಹೋದಾಗ ಮಾತ್ರ ನನಗಿದು ವಿಶೇಷವಾಗಿ ಉಪಾಸನೆಗೆ ಗೋಚರ ಆಗ್ತದೆ. ಬಹಿರ್ಬ್ರಹ್ಮಾಂಡದ ಉಪಾಸನೆನ ನಾನು ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ಇದು ನಮ್ಗೆ ಎಷ್ಟು ಬೇಕು ಅಷ್ಟು ಗೊತ್ತಾಗ್ತದೆ. ನಾವು ಇವತ್ತಿನವರೆಗೆ ಅದನ್ನ ಎಲ್ಲಿ ತಗೊಂಡಿದೀವಿ, ಎಷ್ಟು ಮಟ್ಟಕ್ಕೆ ನಾವು ತಗೊಂಡಿವಿ ಅದನ್ನ ಅಂತ ಹೊರಗಿಂತ. ವಿಶ್ವ ತೈಷ ಪ್ರಾಜ್ಞ ತುರ್ಯ ಆತ್ಮ ಅಂತದೆ. ಬರೇ ವಿಶ್ವನ ಉಪಾಸನೆ ಮಾಡ್ಕೊಂಡು ನಾವು ವಿಶ್ವನ ಉಪಾಸನೆ ಏನಪ್ಪಾ ಅಂದ್ರೆ ಬರೀ ಯಾವುದನ್ನು ತಗೊಂಡಿವಿ ನಾವು, ಯಾಕೆ ಅದು ಸೇರಿ ನಮ್ಗೆ ಸರಿಗೆ ಯಾಕೆ ಕಾಣ್ತಾ ಇಲ್ಲ ಅಂತಂದ್ರೆ ಆ ವಿಭೂತಿ ರೂಪಗಳ ಉಪಾಸನೆಯನ್ನ ನಾನು ಮಾಡ್ಸಕ್ಕಾಗ್ತಾ ಇಲ್ಲ. ವಿಭೂತಿ ರೂಪ ಉಪಾಸನೆ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾರು ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ ವಿಭೂತಿ ಯೋಗ ಅಂತ ಬರ್ತದ, 11ನೇ ಅಧ್ಯಾಯನೇ ಯಾವ್ದು ಬರ್ತದೆ, ವಿಶ್ವರೂಪ ದರ್ಶನ. ವಿಶ್ವರೂಪ ಅಂದ್ರೆ ಹೊರಗಡೆ ರೂಪ ಏನಪ್ಪ ಅಂದ್ರೆ ನನಗೆ ಆ ಮನುಷ್ಯ ಅಂತನ ತಗೋತೇನೆ ಹೊರತು ಆ ವ್ಯಕ್ತಿ ಅಂತ ತಗೋತ ಆ ವ್ಯಕ್ತಿಯೊಳಗೊಂದು ಶಕ್ತಿ ಅದ ಅಂತ ನನ್ಗೆ ಗೋಚರ ಆಗೋದಿಲ್ಲ. ಆತನಂತೆ ನಾನು ಅಂತ ಬರಂಗಿಲ್ಲ. ನಾನು ಹೆಂಗೆ ಸಾಧನೆ ತಂದಿನ ಅವ್ರು ಹಂಗೆ ಬಂದಿದ್ದಾರೆ. ಆ ವ್ಯಕ್ತಿ ಬೇರೆ, ನಾನ್ ಬೇರೆ, ಒಳಗೆ ಈಶ ಬೇರೆ, ಜೀವ ಜೀವ ಬೇರೆ, ಜಡ ಜಡ ವೇದ ಅನ್ನೋ ತತ್ವವನ್ನು ಪಂಚಭೇದಾತ್ಮಕವಾಗಿರ್ತಕ್ಕಂಥ ಈ ಚಿಂತನೆ ಒಳಗೆ ರಸವಿತವರಣ್ಯ ಅಂತ ಹೇಳಿ ಬಂತದೆ 24 ರೂಪದಲ್ಲಿ. ಅಲ್ಲೇ ಕೇಶವಾದ 24 ರೂಪಗಳನ್ನ ಹೆಂಗೆ ಛೇದ ಮಾಡ್ತಾನ ಅಂತ ತಿಳ್ಕೋಬೇಕು ನಾವು. ಅಂದ್ರ ನನ್ನ ಸಪರ ಉಪಾಸನೆ, ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು. ಹೊರಗಿನೂ ಆದಂತ ಉಪಾಸನೆ ಮಾಡ್ಕೊಂಡಾಗ ಮಾತ್ರ ನನಗೆ ಹೊರಗಿನ ಚಕ್ರಾವಳಿ ಯಾವುದು ದ್ರೋಣಾಚಾರ್ಯ ಕಟ್ಟಿದಂತಹ ಯಾವುದು ಚಕ್ರವನ್ನು ದೇಶ ಒಳಗೆ ಹೋಲಕ್ಕೆ ಬರ್ತದೆ. ಈ ಚಕ್ರ ಒಳಗೆ ಹೋದ್ವಿ ಅಂದ್ರೆ ಅಜ್ಞಾನಂಬ ಚಕ್ರ ಛೇದ ಮಾಡ್ಕೋಬೇಕು. ದ್ರೋಣಾಚಾರ್ಯ ಕಟ್ಟಿದ್ದದೆ. ಆ ಜಯದ್ರಥ ದುಶ್ಶೀಲ ಗಂಡ ಶೀಲಹೀನ ಇರ್ತಕ್ಕಂಥ ದೈತ್ಯರು ಏನಪ್ಪಾ ಅಂದ್ರೆ ಈ ಚಕ್ರ ದ್ರೋಣಾಚಾರ್ಯ ಕಟ್ಟ ಚಕ್ರಕ್ಕೆ ಮುಂದಾಳತ್ವವನ್ನು ಹಂಚಿಕೊಂಡಿರ್ತಾರೆ. 21 ಏನಪ್ಪಾ ಅಂದ್ರ ಆವರ್ತಗಳು ಬಂದಿರ್ತವ ದ್ರೋಣಾಚಾರ್ಯ ಕಟ್ಟಿದ್ದು. ಮೊದ್ಲೇ ಇದಕ್ಕೇನಪ್ಪ ದೈತ್ಯನ ಬಂದು ಕೂತ್ಕೊಂಡು ಜಯದ್ರಥ ಆ ಪಂಚ ಜ್ಞಾನೇಂದ್ರಿಯಗಳನ್ನ ನಾನು ಸೋಲ್ಸ್ಬೇಕು, ಪಾಂಡವರನ್ನು ಸೋಲ್ಸ್ಬೇಕು. ಅದ್ರಾಗ ಆಗಲ್ಲ ನಿನಗೆ, ಒಬ್ಬತ್ತಿಗೆ ನನಗೆ ನೀನ್ ಕೊಡ್ತೀನಿ, 4 ಮಂದಿ ನೀನ್ ಸೋಲ್ತೀಯ ಗೆಲ್ತೀಯ ಅಂತ. ಅದಕ್ಕೆ 4 ಮಂದಿ ಬರ್ಲಿಲ್ಲ. ಅಮ್ಮ ಮಾತು ಕೇಳ್ತಾರೆ. ಅಮ್ಮ ಒಯ್ದವ ಮೇಡಮ್. ಅದ್ರಂಗ ನಾವು ಆ ಉಪಾಸನೆಗೆ ಆ ತಗೊಂಡಾಗ ಮಾತ್ರ ಸಾಧ್ಯ ಆಗ್ತದೆ.
ಅಂದ್ರೇನು, ಯಾವ ಸಾಧಕನಾದಂತ ವ್ಯಕ್ತಿ ಹೊರಗಿಂದ ಒಳಗೆ ಹೋಗ್ತಕ್ಕಂಥ ಕಾಣಬೇಕಂದ್ರೆ ಅಲ್ಲೇ ಸುಭದ್ರ ಮಗ ಅಭಿಮನ್ಯು ಹೆಂಗಿದ್ದಾನೆ ಹಂಗ ನನ್ನ ಹೊರಗಿನ ಕಷ್ಟ ಇದೆ, ಇದು ದೇಹ ಅದಲ್ಲ, ಇದು ಒಂದು ದೊಡ್ಡ ಚಕ್ರವ್ಯೂಹ ಅದ, ಇದ್ರೊಳಗೆ ನಾನು ಹೊಕ್ಕೊಂಡು ಹೋದಾಗ ನನಗ ಬಿಂಬ ದರ್ಶನ ಆಗ್ತದ ಅಂತ ಮಾಡಿ. ಇದು ಒಳಗಿಂದ ಹೊರಗೆ ಬರಬೇಕಾದ್ರೆ ಒಳಗಿನ ಬ್ರಹ್ಮಾಂಡ ದರ್ಶನ ಆಗ್ತದ. ಬ್ರಹ್ಮಾಂಡ ದರ್ಶನ ಆಗ್ಲಿಕ್ಕೆ ಏನಪ್ಪ, ಪರಮಾತ್ಮ ತನ್ನ ರೂಪದಿಂದ 21 ರೂಪದಿಂದ ಹೊರಗಡೆ ತೋರಿಸ್ತಾನ. ಆದ್ರೆ ಜೀವಿಗೆ ಅದು ಅನುಭವಕ್ಕೆ ಬರ್ಬೇಕು. ಅದಕ್ಕೆ ನಾನೇನಾಗಬೇಕು, ಒಳ್ಳೆಯವರ ಹತ್ರ ಭದ್ರವಾದ ವಿಶ್ವಾಸ ಇಟ್ಟು, ಯತಾಂ ವಿಭೂತಿಂ ಯೋಗಂ ಚ ಮಮಯೋ ವೇತ್ತಿ ತತ್ವತಃ ಸ ಅವಿಕಂಪೇನ ಯೋಗೇನ ಯುಜಿತೆ ನಾತ್ರ ಸಂಶಯ. ಕಂಪನಾರಹಿತನಾಗಿ ನಾನು ಆ ಭಗವದ್ಭಕ್ತರೊಳಗ ಸರಿಯಾದ ದೃಷ್ಟಿಯನ್ನು ಇಡಬೇಕು. ನಾನು ಭಕ್ತಿಯನ್ನು ಮಾಡಕ್ ಸದೃಢವಾದ ಸ್ನೇಹ ಅಂತ, ಅಮರ ಭಕ್ತಿ ಮತ್ತು ಸದೃಢವಾದ ಸ್ನೇಹ. ಸದೃಢವಾದ ಸ್ನೇಹ ಎಲ್ಲಿ ಮಾಡಬೇಕು ಅಂದ್ರೆ ಭಗವದ್ಭಕ್ತರಲ್ಲಿ ಮಾಡಬೇಕು. ಸದೃಢವಾದ ವಿಶ್ವಾಸ ಇಡಬೇಕು. ಅವಾಗ ನಮಗ ಮಲರಹಿತವಾದಂತ ಭಕ್ತಿ ಪ್ರಕಟ ಆಗ್ತದ ಅಂತ. ಇದೆಲ್ಲ ಅಪರೋಕ್ಷಕ್ಕೆ ಬೇಕಾದ ಸಾಧನ. ಚಕ್ರ ಯುಹದಿಂದ ಹೊರಗಡೆ ಹೋಗ್ಲಕ್ಕ ಚಕ್ರಾರ್ಚ್ಯ ಮಂಡಲವನ್ನು ಛೇದಿಸಿ ನಾವೊಳಗೆ ಘೃಣಿನಾಮಕ ಪರಮಾತ್ಮನನ್ನ ಕಾಣ್ಲಕ್ಕ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಅದಕ್ಕೆ ಈ ಕೇಶವಾದ 24 ರೂಪಗಳ ಉಪಾಸನೆಯನ್ನು ಮಾಡ್ತೇನೆ ನಾನು. ಇಲ್ಲೇ ಯಾಕೆ ಮಾಡ್ಕೋಬೇಕು, ಹೊರಗೆ ಅವ್ರನ್ನ ಉಪಾಸನೆ ಮಾಡ್ಕೊಂಡು ಹೋದಾಗ ಇದು ಅವರು ತಮ್ಮನ್ನ ಇರ್ತಕ್ಕಂಥ ರೂಪವನ್ನ ಯಾರನ್ನ ತೆಗಿತಾರ. ಅಲ್ಲೇ 24 ರೂಪಗಳನ್ನ ನೀವೆಲ್ಲ ಮಾಡ್ಕೋ, ಯಾವ್ದು ಮಂತ್ರವನ್ನು ಮಾಡ್ಕೊ ಹೋಗ್ತಾರಲ್ಲ, ಅವಾಗ ಸ್ಮರಣೆ ಮಾಡಿದ್ರೆ ಕೇಶವಾದ 24 ರೂಪಗಳು ಅದು ನನ್ನ ದೇಹದೊಳಗೆ ಮಾತ್ರ ಕನ್ನಡ ತತ್ವನ್ಯಾಸ ಏನಪ್ಪಾ ಅಂದ್ರ ಅಂಗನ್ಯಾಸ ಅಂತ ಇವೆಲ್ಲ ಮಾಡ್ಕೊತೀವಿ. ಇವೆಲ್ಲ ಯಾಕೆ ಮಾಡ್ಕೋಬೇಕಂದ್ರೆ ನಾನು ಒಳಗೆ ಹೋಗ್ಬೇಕಾಗಿದೆ. ಅವ್ರ ಮೇಲೆ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾನು ಅಭಿಮಾನ್ಯು ಅಲ್ಲ. ಸುಭದ್ರನ ಹೃದಯದಲ್ಲಿ ಕುತ್ಕೊಂಡು ಹಟ್ಟು ಉದರಲ್ಲಿ ಕುತ್ಕೊಂಡು ಕೃಷ್ಣನಿಂದ ಆ ಚಕ್ರವ್ಯೂಹದ ಒಳಗಡೆ ಹೋಗ್ತಕ್ಕಂಥ ಮಾರ್ಗವನ್ನು ಶ್ರವಣ ಮಾಡಿದ. ಹೊರಗೆ ಬಂದ್ಬಿಟ್ರೆ ಮತ್ತೇನು ಇದಾಗ್ತಾನ ಅಂತ ಕೃಷ್ಣ ಆ ಕಥೆ ಎಲ್ಲ ಅನಿಸ್ದ. ಈಗ ನಾನು ಅದ್ರಂಗ ಈ ದೇಹದಿಂದ ಛೇದ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಸಪ್ತ ಧಾತುಗಳಿಂದ ಛೇದ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಹೊರಗಿನ ಪದ್ರೆ ಇಷ್ಟದೇ ಇಲ್ಲೇ ಪಂಚಭೂತಿ ನಿರ್ಮಾಣವಾದಂತ ಇದ್ರ ಒಳಗಡೆ ಹೋದಾಗ ಹೋಗ್ಲಿಕ್ಕೆ ಬೇಕಾದಂತ ಮಾರ್ಗ ಅಜಾದ 51 ಭಗವದ್ ರೂಪ ಅಂತ ಹೇಳ್ತಾ ಬಂದಿದ್ ನಾನು. ಈ ರೂಪದೊಳಗ ನೀನು ಯಾವ ರೂಪದಿಂದ ಹೋಗ್ತೀನಿ ಒಳಗಡೆ ಅಭಿಮನ್ಯು ಆದಾಗ ಅಲ್ಲಿ ಏನಪ್ಪಾ ಜಯದ್ರಥನ ಸಂಹಾರ ಮಾಡ್ಬೇಕ, ಜಯದ್ರಥನ ಸೋಲಿಸ್ಬೇಕಾಗ್ತದೆ. ಇಂದ್ರಿಯಗಳು ನನಗೆ ಏನ್ ಮಾಡ್ತಾವ, ನಮ್ಮ ಇಂದ್ರಿಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಏನಪ್ಪಾ ಅಂದ್ರ ಒಳಗಡೆ ನನ್ನ ಬಿಡೋದೇ ಇಲ್ಲ. ಅದೇ ವಿಶೇಷವಾಗಿರ್ತಕ್ಕಂಥ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಗುದ, ಉಪಸ್ಥ, ಪೈ, ಕಾಲು, ಬಾಯಿ ಇವು ಒಂದೊಂದು ಮುಂದೆ ತಂದು ಕೊಡಿಸ್ತಾವ. ಈಗ ತಗೊಳ ಅಲ್ಲೇನು ನಿಂಗೆ ಅಲ್ಲೇ ಆನಂದ ಸಿಗ್ತದಲ್ಲಪ್ಪ, ಇಲ್ಲೇ ಕೊಡ್ತೀನಿ ನಾನು. ನೀ ಚಲೋ ರೂಪ ನೋಡ್ಬೇಕಲ್ಲ, ಇಲ್ಲಿ ಕಣ್ಣಾಗ ಹೇಳಿದ್ರೆ ನಾನು ತೋರಿಸ್ಬ ಅಲ್ಲಿವರೆಗೆ ಯಾಕೆ ಹೋಗ್ತೀವಿ ವೈಕುಂಠಕ್ಕೆ, ನನ್ ಜೊತೆಗಿರು ಇಲ್ಲಿ ಎಲ್ಲ ನೋಡ್ತೀನಿ ಅಂತ. ಹಿಂಗ ದೈತ್ಯರು ನಮ್ಮನ್ನ ಈ ಇಂದ್ರಿಯಗಳಿಂದ ಬಿಡಿಸಿ ಒಳಗ್ ಕಳ್ಸಕ್ಕ ತಯಾರಾಗದೇ ಇಲ್ಲ. ಧರ್ಮಾರ್ಥ ಕಾಮ ಪುರುಷಾರ್ಥದಲ್ಲಿ ಧರ್ಮ ಒಂದೇ, ಅದು ಗಟ್ಟಿ ಇಟ್ಕೊಂಡಿವ ಅಂದ್ರೆ ಏನೋ ಅಂತರಂಗದ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನ ಅನಂತ ರೂಪಗಳನ್ನು ನೋಡ್ಬೇಕಾದ್ರೆ ಈ ಎಲ್ಲಗಳು ನಾನು ಕಂಡ ಮಾತ್ರ ಗೊತ್ತಾಗ್ತದೆ. ಆದ್ರೆ ಧರ್ಮ ಯಾವುದನ್ನ ಅಧರ್ಮಕ್ಕಂತ ಹೋಗ್ತೀನೋ, ಜಯದ್ರಥನ ಚಿಂತನೆಗೆ ಹೋಗ್ತೀನೋ, ಕರ್ಣ ಯಾವ ರೀತಿ ಆ ದುರ್ಯೋಧನ ಸವಾಸಕ್ಕೆ ಹೋದ್ನೋ ಹಂಗ ಜಯದ್ರಥ ಈ ತೀರ್ಥ ಇವು ಇಂದ್ರಿಯಗಳು ಏನಪ್ಪಾ ಅಂದ್ರ ಆ ದುಶ್ಶೀಲ ಸವಾಸಕ್ಕೆ ಹೋದಾಗ ಶೀಲ ಬಿಟ್ಟಾದಾಗ ಅವಾಗ ಏನಾಗ್ತದೆ ನಮ್ಗೆ ಆ ಒಳಗ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಟ್ಟಿ ಹಿಡಿತಾರ. ನಾನ್ ಗುಡಿಗೆ ಹೋಗಮ್ಮ ಅಂತ ಹೇಳ್ತೀನಿ ಮನೆಗೆ, ಇಲ್ಲ ಇವತ್ತು ಸಿನಿಮಾಕ್ ಹೋಗ್ತಾರೆ. ಇವತ್ತು ಸಿನಿಮಾಕ್ ನನ್ನ ಜೊತೆ ಬಂದ್ರೆ ನೀವು ಹೇಳೋದನ್ನ ಕೇಳ್ತೀನಿ, ಇಲ್ಲದಿಲ್ಲ ಅಂತ ಅನ್ಬಿಡ್ತಾರೆ. ಹೆಣ್ಮಕ್ಳಾಗೋದು ಗಂಡಸ ಮಕ್ಕಳಾಗೋದು ಅನಿವಾರ್ಯ ಗುಡಿ ಬಿಟ್ಟು ಬಿಡ್ತೀನಿ, ಇಲ್ಲೇ ಸಿನಿಮಾಕ್ ಹೋಗ್ಬಿಡ್ತೀನಿ. ಅಪ್ಪ ಅಷ್ಟೇ ತಿಳ್ಕೊಬಾರ್ದು. ಇದು ಪ್ರತಿಯೊಬ್ಬರನ್ನ ಮನೆಯಲ್ಲಿ ನಡ್ತೀನಿ. ನೀನ್ ಹೇಳಕ್ಕೆ ನಾನು ಸಿನಿಮಾಕ್ಕಲ್ಲ ನಾನು ಇದಕ್ಕೆ ಹೋಗ್ತೀನಿ ಅಂತ ನಾವ್ ಎಂದಾದ್ರೂ ದೃಢವಾಗಿ ಅಂದಿವ, ನನ್ನ ಜೊತೆ ಬಂದೇ ಬರ್ತಾರ ಅವರು.
ಇದು ಒಂದು ಸಣ್ಣ ತೋರ್ಸೆ ಹೆಂಗ ದೈತ್ಯ ನಮ್ಮ ದೇಹದಲ್ಲಿ ಕುತ್ಕೊಂಡು ಒಳಗ ವೈಕುಂಠ ರಮಣನ ಕಾಣ್ಲಕ್ ಬಿಡಂಗಿಲ್ಲ ನನಗೆ. ಇದು ಚಕ್ರವ್ಯೂಹದ ವಿಶೇಷವಾದ ಆವರ್ತ. ಆತ 7 ಸುತ್ತಿನ ಕೋಟೆ ಕಟ್ಟುತ್ತೆ ದ್ರೋಣಾಚಾರ್ಯರು. ಇದು ದೇಹ 7 ಸುತ್ತಿನ ಕೋಟೆ ಅದಿದ್ರೊಳಗ ಸಪ್ತ ಧಾತು ನಿರ್ಮಾಣವಾಗಿರ್ತಕ್ಕಂಥದ್ದು. ಇದ್ರೊಳಗೆ ಎಷ್ಟು ಹೋಗ್ತದೆ, ಅದಕ್ಕೆ ಯಾರ್ಯಾರು ಒಂದನೇ ಸಂಧಿ ಒಳಗೆ ಹೋಗ್ತಕ್ಕಂಥ ಅವ್ಯಕ್ತ ರೂಪದಲ್ಲಿ ಹೋಗ್ತಕ್ಕಂಥ ರೂಪ, ಅವ್ಯಕ್ತ ಅಹಂಕಾರ ತತ್ವಕ್ಕೆ ಹೋಗ್ತಕ್ಕಂಥ ರೂಪ, ಗ್ರಾಣ, ಶಬ್ದ ಏನಪ್ಪ ಇವೆಲ್ಲ ಬರ್ತಾವಲ್ಲ, ವಾಸನೆ ಬರ್ತದೆ, ಶಬ್ದಗಳು ಬರ್ತವೆ ಒಳಗ, ನಾಸಿಕ ಮತ್ತು ಮಾತೃಕದಲ್ಲಿ ಇದೆ ಕರ್ಮೇಂದ್ರಿಯ ಒಳಗ. ಈ ಎರಡನ್ನು ಹಿಡ್ಕೊಂಡು ಹೋದಾಗ ಮಾತ್ರ ಸಾಧ್ಯ ಆಗ್ತದೆ. ಮೂಗು ಮತ್ತು ಬಾಯಿ ವಾಸನೆ ಇಟ್ಕೋಬೇಕು. ನಾನು ಅಂದ್ರೆ ಎಂತ ವಾಸನೆ ಆಗ್ಬೇಕು, ನಾನು ಜನ್ಮ ಅಂತ ಏನ್ ಮಾಡಿದ್ದೆ ಅಂತ ಗೊತ್ತಾಗ ನಾ ಬರೇ ಇಲ್ಲಿ ವಾಸನೆ ಕುತ್ಕೊಂಡ್ಬಿಟ್ಟಿವಿ, ಅಷ್ಟರ ಮೇಲೆ ಹೋಗ್ಲಕ್ ತಯಾರಿಲ್ಲ, ಆಗ್ತಾ ಇಲ್ಲ. ಯಾಕಂದ್ರೆ ಈ ಮೋಹ ಅಷ್ಟದ್. ಅರ ಜ್ಞಾನಿಗಳ ಹತ್ರ, ಭಗವದ್ಭಕ್ತರ ಹತ್ರ ನಾನು ಸದೃಢ ಪ್ರಮೇಯ ಭಕ್ತಿ ಮಾಡಿದೆ ಅಂದ್ರೆ ಅವರು ನನ್ನೆಲ್ಲ ಬೇಕಾದ ಹಾಕಿ ತುಳಿಲಿ, ನಾನು ಅವ್ರು ನನ್ನ ಮುಕ್ತಿ ಕೊಡಿಸ್ತಾರ ಅಂತ ಗ್ಯಾರಂಟಿ ನನ್ಗೆ ಬಂದ್ರಪ್ಪ ಅಂತ ನನಗ ಅವಾಗ ಅವರು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಭದ್ರಾನಂದನ ಅಂದ್ರೆ ಅಭಿಮನ್ಯು. ಯಾರು ಸುಭದ್ರಾನಂದ ಅಭಿಮನ್ಯು ಯಾರು ಆಗ್ತಾರ ಅವಾಗ ಅವರು ಯಾವ್ದು ಅಭಿಮಾನವನ್ನ ಬಿಟ್ಟಂತ ವ್ಯಕ್ತಿ ಆಗ್ತಾರ. ಇವ್ಯಾವ ನೀನು ಅಲ್ಲೋ, ಸುಮ್ಮನೆ ಹೋಗಿ ನೀನು ಮುಂದೆ ಹೋಗು, ನಾ ಎಲ್ಲ ಬಳ್ಕೊಂಬರ್ತೀನಿ ಅಂತ ಹೇಳ್ತಾರೆ ಜ್ಞಾನಿಗಳು. ಅದು ನಮ್ಮಲ್ಲಿ ಬರ್ತಕ್ಕಂಥ ಅದ್ಭುತ ಚಿಂತನೆ ಸತ್ಯದ. ಅದ್ರೊಳಗೆ ನಾವು ಎಷ್ಟು ಜನ ಗಮನ ಕೊಟ್ಟಿದೀವಿ, ಎಷ್ಟು ಜನ ಆ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಚಿಂತನೆ ನನ್ನಲ್ಲಿ ಬರಬೇಕು. ಇದು ದ್ವಿದಳ ಕಬಲದಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ, ಒಳಗ ಬಂದಾಗ ಏನಾಗ್ತದೆ, ಒಳಗಿನ ರೂಪ ಚಿಂತನೆ ಗೊತ್ತಾಗ್ತದೆ. ಹೊರಗಡೆ ನೋಡ ಬರೇ ನನ್ನ ಕಣ್ಣು, ಕಿವಿ, ಕಾಲ, ಪಂಚಕರ್ಮೇಂದ್ರ, ಪಂಚ ಜ್ಞಾನೇಂದ್ರಗಳು ಇವಷ್ಟೇ ಗೊತ್ತಾಗ್ತದೆ. ನಮ್ಮಂಗ ಅವ್ರಿಗೆ ಅದ ಕಣ್ಣವ, ಮೂಗುವ, ಬಾಯವ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಒಳಗಡೆ ಹೋಗಿ ಏನಪ್ಪ ಅಂದ್ರೆ ಉಪಾಸನ, ಅದ್ರೊಳಗೆ ನೀನು ವಿಭೂತಿ ರೂಪ ಚಿಂತನೆ ಮಾಡಕು. ದೈತ್ಯಾನಾಂ ಪ್ರಹ್ಲಾದೋಸ್ಮಿ, ಸಿದ್ಧಾನಾಂ ಕಪಿಲೋಮುನಿ ಅಂತ ಹೇಳ್ಬೇಕಷ್ಟ. ವೃಕ್ಷಾಣಾಂ ಅಶ್ವಥ ವೃಕ್ಷ. ಕೃಷ್ಣ ತನ್ನ ಅನಂತ ರೂಪಗಳನ್ನು ತೋರ್ಸ್ಯಾನ. ಇದಕ್ಕೆ ಅಶ್ವಥ ರೂಪ ಅಂತ ಎಲ್ಲಿ ತಗೋಬೇಕು ನಾನು ಈ ದೇಹದೊಳಗ ಅಂತಂದ್ರ, ಊರ್ಧ್ವ ಮೂಲಂ ಇದಂ ಶಾಖಂ ಅಂತ 15ನೇ ಪುರುಷೋತ್ತಮ ಯೋಗ. ಈ ದೇಹದ ಪಾದ ಮೇಲದ, ನಾನು ಕೆಳಗಡೆ ಇದ್ದೀನಿ, ನನ್ನ ಕೈ ಕಾಲುಗಳೆಲ್ಲ ಇಲ್ಲವ, ನಾನು ಮೇಲಿದ್ದೀನಿ. ನಾನು ಇದರಲ್ಲಿ ಎಳ್ಕೊಂಡು ಹೋಗ್ತೇನೆ ಪರಮಾತ್ಮ, ಮತ್ತೆ ಕೆಳಗೆ ಬಿಡ್ತೇನೆ, ಕೆಳಗೆ ಬರ್ತೇನೆ. ನಾನು ಹುಟ್ಟು ಸಾವು ಚಕ್ರದಲ್ಲಿ ಕುತ್ಕೊಂಡಿದ್ದೀನಿ, ಇದನ್ನ ಬಿಟ್ಟು ನಾನು ಮೇಲೆ ಹೋಗ್ಬೇಕು ಅಂದ್ರೆ ನನ್ನ ಮುಖ ಮೇಲ್ ಮಾಡು, ಊರ್ಧ್ವ ಮೂಲಂ ಇದಂ ಶಾಖಂ ಅಂತ. ಆ ಮೂಲಕ್ಕೆ ನನ್ನ ತಲೆ ಮೇಲ್ ಹೋದಾಗ ಆತ ನನ್ನ ಕೆಳಗೆ ಬಿಡುತ್ತೆ. ನಾನು ಮೇಲ್ ನೋಡಕ್ಕೆ ಬರೀ ಕೆಳಗಿನ ಬಗ್ಗೆ ವಿಚಾರ ಮಾಡ್ತೇನೆ ಹೊರತು ಮತ್ತೆ ಸೃಷ್ಟಿ ಚಿಂತನೆಗೆ ಹೋಗ್ತೇನೆ ಹೊರತು ಸೃಷ್ಟಿಯಿಂದ ವಿಹೀನಾಗಿ ಲಯಕ್ಕೆ ಹೋಗದೇ ಇಲ್ಲ. ಸೃಷ್ಟಿ ಸ್ಥಿತಿ ಲಯ, ನಿಯಮನ ಜ್ಞಾನ ಅಜ್ಞಾನ ಬಂದ ಮುಖ್ಯ ಮೇಲೆ ಅಲ್ಲಿವರೆಗೂ ನಾವು ಹೋಗೋದೇ ಇಲ್ಲ. ಅದು ಯಾಕಂದ್ರೆ ಇಲ್ಲೇ ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಜ್ಞಾನ ತಗೊಂಡಿರ್ತೀವಿ, ನಾನು ಬಹಳ ಶಾಣೆ ಅಂತ ಅಹಂಕಾರ ಪಡ್ತಾ ಇರ್ತೀವಿ. ನನ್ನಷ್ಟು ಶಾಣತನ ಯಾರಿಲ್ಲ ಅಂತ ಹೇಳ್ತೀವಿ ನಾವು. ನಾನು ಬಹಳ ತಿಳ್ಕೊಂಡಿನಿ, ಅದು ನಿಮ್ಗೆ ಹೇಳಬಾರ್ದು ಅಂತ ಹೇಳ್ತೀನಿ. ನಾನು ಹಂಗಂದ್ರೆ ನನ್ನ ಪರಮಾತ್ಮ ನನಗೆ ಹೇಳಿಲ್ಲ ಅಂದ್ರೆ ನನಗೇನು ಗೊತ್ತಾಗ್ತಾ ಇತ್ತು. ಇದು ಗೊತ್ತಾಗಿತ್ತು ಅಂದ್ರ ನನ್ಗೆ ಅವ್ರು ಹೇಳಿದ್ದಕ್ಕೆಲ್ಲ ನಮ್ಗೆ ಗೊತ್ತಾಗೋದು. ಅದಕ್ಕೆ ಈ ಜ್ಞಾನ ಏನಪ್ಪ ಹರಿಕಥಾಂಸಾರದ ಬರ್ತಕ್ಕಂಥದ್ದು ಏನಪ್ಪ, ಇಡೀ 32 ಸಂಧಿನೂ ಚಕ್ರಾಬ್ಜ ಮಂಡಲದ ಏನಪ್ಪ ಒಂದೊಂದು ಸಾರ, ಒಂದೊಂದು ಶಬ್ದಗಳು ನನ್ನ ವೈಕುಂಠ ಕರ್ಕೊಂಡು ಹೋಗ್ತಕ್ಕಂತಹ ಮಾರ್ಗವನ್ನ ತೋರಿಸ್ತವ. ಅದರಂತೆ ಚಕ್ರಾಬ್ಜ ಮಂಡಲ ಜೊತೆಗೆ ಚಕ್ರವ್ಯೂಹವನ್ನ ತೆಗೆದು ಮಾತಾಡಪ್ಪ ಪಂಚಮವೇದ. ಅದರಲ್ಲಿ ವಿಶೇಷವಾಗಿ ಏನಪ್ಪ ಶಾಂತಿ ಪರ್ವ ಅದ್ಭುತವಾಗಿರ್ತಕ್ಕಂಥದ್ದು, ಆದಿಪರ್ವ ಅದ್ಭುತವಾಗ್ತದೆ. ಯಾಕೆಂದ್ರೆ ನಾನು ಆದಿಪರ್ವದಲ್ಲಿ ಬರ್ತಕ್ಕಂಥ 180 ಅಧ್ಯಾಯಗಳನ್ನು ವಿಶೇಷವಾಗಿ ತಿಳ್ಕೊಂಡ್ರೆ, ಅಡವಿಯಲ್ಲಿ ಏನಿದ್ರು ಮಾರ್ಕಂಡೇಶ್ಗಳು ಏನ್ ಹೇಳ್ತಾರೆ, ನಾನು ಎಷ್ಟು ದುಃಖ ಪಡ್ತೀನಿ ಅಂಬುದನ್ನು ವಿಷಾದ ಯೋಗದ ಅದ್ಭುತವಾದ ಉಪಾಸನೆಯನ್ನು ತೋರಿಸಿಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ವಿಷಾದ ಇದೆ, ಆ ತೋರಿಸೋಮಿಗೆಲ್ಲ
ಏನದ ಬಿಡ್ರಿ ಆ ಹಣೆ ಬರ ಅಂತ ಹಿಂಗ್ ಹೇಳ್ತೇವೆ ನಾ. ಅದ್ ತೆಗಿಬೇಕು. ಅದ್ ಯಾಕಂದ್ರೆ ಆ ವಿಷಯದ ಯಾಕೆ ಬಂತು ಅಂದ್ರೆ ನನಗೆ ನನ್ನ ದೇಹದ ಮೇಲೆ ಅಭಿಮಾನ, ನನ್ನ ದೇಹಕ್ಕೆ ಸಂಬಂಧಪಟ್ಟ ಗಂಡ, ನನ್ನ ದೇಹಕ್ಕೆ ಸಂಬಂಧಪಟ್ಟ ಹೆಂಡತಿ, ಮಕ್ಕಳು, ಬಂಧು ಬಳಗ ಇದ್ರ ಮೇಲೆ ವಿಷಯ. ಪರಮಾತ್ಮ ಕರ್ಕೊಂಬಂದನು ನನ್ನ ಗ್ಯಾರಂಟಿ ಕರ್ಕೊಂಡು ಹೋಗ್ತಾನ, ಈ ದೃಢ ವಿಶ್ವಾಸ ಬರಬೇಕು. ರೋಗ ಕೊಟ್ಟತ್ತ, ರೋಗ ಇಲ್ಲ, ಅದ ಹುಟ್ಟಿಸಿದ್ರೆ ಹುಲ್ ಮೇಸಂಗಿಲ್ಲ ಅಂತೀವಲ್ಲ, ಆ ಮೋಹ ನಮ್ಮನ್ನ ಇನ್ನು ಕೆಳಗಡೆನು ಕೂಡ ಮಾಡ್ತಾ ಹೊರತು ಮೇಲ್ಮಟ್ಟಕ್ಕೆ ತರದ ಆಗೋದಿಲ್ಲ. ಇದಕ್ಕಾಗಿ ಏನಪ್ಪಾ ಅಂದ್ರೆ ಪರಮಾತ್ಮ ನಮಗಾಗಿ ಏನು ಈ ಸ್ಥೂಲ ಶರೀರ ಕೊಟ್ಟಿದ್ದಾನೆ. ಇದರಲ್ಲಿ 4 ಭಾಗ ಮಾಡಿದ್ದಾನೆ. ಏನಂದ್ರ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ. ಅದರಂತೆ ಇಲ್ಲೇ 4 ದೇಹಗಳು ಇದರೊಳಗಿದ್ದ. ಸ್ಥೂಲ ಏನಪ್ಪಾ ಅಂದ್ರ ಅನಿರುದ್ಧ, ಲಿಂಗ, ಸ್ವರೂಪ. ಬ್ರಾಹ್ಮಣರಿಗೆ ವಾಸುದೇವ ಪರಮಾತ್ಮ ಬ್ರಹ್ಮದೇವರು ಉಪಾಸನೆ ಮಾಡ್ತಾರ. ಬ್ರಾಹ್ಮಣ ಶರೀರದೊಳಗ ಲಿಂಗ ಶರೀರ ಸಂಕರ್ಷಣ ಋತು ಪರಮಾತ್ಮ ಲಿಂಗದಲ್ಲಿ ಏನಪ್ಪ ಇವರು ಉಪಾಸನೆ ಮಾಡ್ತಾರೆ. ಸಂಕರ್ಷಣ ವಾಯುದೇವ ಲಗ್ಗ ರುದ್ರದೇವರು. ಅನಿರುದ್ಧ ಶರೀರ ವಾಯುದೇವರ ಉಪಾಸನೆ ಮಾಡ್ತಾರೆ. ಅನಿರುದ್ಧ ಶರೀರ ರುದ್ರದೇವರ ಉಪಾಸನೆ ಮಾಡ್ತಾರೆ. ಸ್ಥೂಲದಲ್ಲಿ ಏನಪ್ಪಾ ಅಂದ್ರೆ ಪ್ರದ್ಯುಮ್ನ ರೂಪ ಪರಮಾತ್ಮ, ಮತ್ತೆ ಅನಿರುದ್ಧದಲ್ಲಿ ಬರ್ತಕ್ಕಂಥ ರೂಪ ಶೂದ್ರರು. ಈ ಶೂದ್ರ ಶರೀರಕ್ಕೆ ಯಾರು ಅಂದ್ರೆ ಯಮದೇವರು ಬರ್ತಾರೆ, ಶನಿದೇವರು ಬರ್ತಾರೆ. ಅದಕ್ಕೆ ನಮಗ ಯಮ ಮತ್ತು ಶನಿ ಇವರ ನಿಯಮನ ಮೋಕ್ಷ ಕೊಡ್ತಕ್ಕಂಥವ್ರು, ಮತ್ತೆ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಶರೀರಕ್ಕೆ ಈ ಸ್ಥೂಲ ಶರೀರಕ್ಕೆ. ಅನಿರುದ್ಧ ಶರೀರಕ್ಕೆ ಯಾರು ಬರ್ತಾರ? ಗಣಪತಿ ಮತ್ತು ಏನಪ್ಪ ನಮ್ಗೆ ಪ್ರದ್ಯುಮ್ನ ಪರಮಾತ್ಮ. ಕ್ಷತ್ರಿಯ ಬರ್ತಾನೆ ಅಪಾರ ವಾಸುದೇವ ಮುಕ್ತಿಯನ್ನು ಕೊಡ್ತಕ್ಕಂಥ. ಈ ರೀತಿ 4 ದೇಹಗಳು, 4 ವರ್ಣಗಳು ನಮ್ಮ ದೇಹದಲ್ಲಿ ಧರ್ಮವನ್ನು ಮಾಡಿಸ್ತವ ಅಂತ ಯಾವ ಸಾಧಕ ತಿಳ್ಕೊತಾನ ಅವನಿಗೆ ಜ್ಞಾನ ಜ್ಯೋತಿಯಲ್ಲಿ ಬರ್ತಕ್ಕಂಥ 3 ಜ್ಯೋತಿ ಏನಪ್ಪಾ ಅಂದ್ರೆ ಯಾವುದು? ನೀಲಿ, ಕೆಂಪು ಮತ್ತು ಹಳದಿ ಅಂತ ಹೇಳಿದ್ವಿ. ಕೃಷ್ಣ ವರ್ಣ, ಹೈಗ್ರೀವ ವರ್ಣ ಬರ್ತದೆ. ಪರಶುರಾಮ ಅಂತ 3 ರೂಪ. ಹೈಗ್ರೀವ, ಪರಶುರಾಮ ಮತ್ತೇನಪ್ಪ ಅಂದ್ರೆ ಕೃಷ್ಣ ರೂಪ. ಈ ರೂಪ ಹೃದಯದಲ್ಲಿ, ಹಪ್ನೆಯಲ್ಲಿ, ಮೇಲೆ ಇಡೀ ಸಂಪೂರ್ಣವಾಗಿ ಈ ರೀತಿ ಯಾರು ಉಪಾಸನೆಗೆ ಚಿಂತನೆ ಬರ್ತಾರ ಅವರಿಗೆ ಪ್ರತಿಯೊಂದು ಜೀವರಲ್ಲಿರ್ತಕ್ಕಂಥ ಬಿಂಬ ದರ್ಶನ ಆಗಲಿಕ್ಕೆ ಪ್ರಾಪ್ತ. ನನ್ನ ಸ್ವದೇಹದ ಪರದೇಹದ ಸ್ವದೇಹದ ಬೆಳಕು ಅದ್ಭುತ ಆಗ್ಬೇಕು ಒಳಗಡೆ. ಅದು ಎಲ್ಲಿ ಬರ್ತದಂದ್ರೆ ಈ 21 ಅಹಂಕಾರಿಕ ದೇವತೆಗಳಲ್ಲಿ ಪರಮಾತ್ಮ ಇದ್ದಾನ ಅಂತ ನಾನು ತಿಳ್ಕೊಂಡಾಗ ಮಾತ್ರ ನಾನು ಒಳಗಡೆ ಅಂತರ್ಮುಖಿ ಆದಾಗ ಮಾತ್ರ ಗೋಚರ ಆಗ್ತದೆ ನಾನು ಇನ್ನು ಬಹಿರ್ಮುಖದಲ್ಲಿ ಇದ್ದೀನಿ ಅಂತ. ಇದಕ್ಕೆ ಧ್ರುವರಾಯರಿಗೆ ಕುಬೇರ ಹೇಳ್ತಾನೆ. ಏನಪ್ಪ ಅಂದ್ರೆ ಕುಬೇರ, ಧ್ರುವ ನೀನು ಪರಮಾತ್ಮನ ಕಂಡೀಯಾ, ಆದ್ರೆ ಬಹಿರುಪಾಸನೆ ಮಾಡಿಯ, ಅಂತರಂಗ ಉಪಾಸನ ಆಗ್ಬೇಕು ನೀನು ಅಂತೇಳಿ ಉಪದೇಶ ಮಾಡ್ಯಾನಪ್ಪ ಕುಬೇರ ಕಳಿಸ್ತಾನೆ. ಆತ ಉತ್ತಮ ತಮ್ಮನ್ನ ಕೊಂದಂತ ಯಕ್ಷರಿ ಒಬ್ಬರನ್ನ ಕೊಂದಿದ್ದಕ್ಕೆ 100,000 ಯಕ್ಷರಿ ಕೊಂದಿದ್ದ. ಕ್ಷಮ ಮಾಡಿ, ಯಾಕಂದ್ರೆ ಹುಟ್ಟು ಸಾವು ನನ್ನದಲ್ಲ, ನಮ್ಮ ಯಾರ ಕೈಗಿಲ್ಲ, ಅದು ಪರಮಾತ್ಮಂದೇ. ನಿನ್ನ ಏನಪ್ಪ ತಮ್ಮನ ಕೊಲ್ಲಕ್ಕೆ ಆ ಒಬ್ಬ ಕ್ಷತ್ರಿಯನಿದ್ದ, ಆದ್ರೆ ನಿನ್ನ ಕೈಯಲ್ಲಿ ಇಷ್ಟು ಮಂದಿ ಕ್ಷತ್ರ ಸಂಹಾರ ಮಾಡ್ಬೇಕಾಯ್ತು, ಪರಮಾತ್ಮ ಸಂಕಲ್ಪ ಇತ್ತು, ಅದಕ್ಕಾಯ್ತು, ಇಲ್ಲಿ ಮುಗಿತು, ನೀನು ಹೋಗು ಅಂತ ಎಷ್ಟು ಶಾಂತ ರೂಪದಿಂದ ಹೇಳ್ತೀವಿ. ನಾವು ಆ ಶಾಂತತೆಯನ್ನ ಇವತ್ತ ಎಷ್ಟು ಜನ ತಿಳ್ಕೊಂಡಿದ್ದೀವಿ, ಎಷ್ಟು ಜನ ಆ ಶಾಂತತೆಗೆ ಹೋಗಿವಿ. ಎಲ್ಲೇ ಶಾಂತತೆ ಇರ್ತದೋ, ಎಲ್ಲಿ ಶಾಂತಿ ಇರ್ತದೆ ಅಲ್ಲೇ ಅನಿರುದ್ಧ ಇರ್ತಾನ ಅಂತ. ಅವಾಗ ಆ ಸ್ಥೂಲ ಅನಿರುದ್ಧನ ಅಧೀನ ಆಗಿರ್ತದೆ. ಪರವಿದ್ಯಾ ಪ್ರವೀಣ ಆಗಿರ್ತಾನ. ಅವ್ನು ನೋಡ್ಲಿಕ್ಕೆ ಒಂದು ನಮೂನಿ ಕಾಣಬಹುದು. ಯಾಕಂದ್ರ ಒಂದು ಉದಾಹರಣೆ ಹೇಳ್ಬೇಕಂದ್ರ ಮುಳಿಯಾಜಿ ಹೂದೊಳಗ ಮುಳ್ಳು ಭಾಳ ಇರ್ತವ, ಹೂ ಬಹಳ ಸೂಕ್ಷ್ಮ. ಆ ಹೂವ ಪರಮಾತ್ಮ ಬಹಳ ಜಾಜಿ ಮಲ್ಲಿಗೆ ಅಂತ ಹೇಳಿ ಆ ಶನಿವಾರ ಹಾಡು ಒಳಗೆ ಬರ್ತದೆ. ಆ ಜಾಜಿ ಮುಳ್ಳು ಎಷ್ಟಿರ್ತ ಮುಳ್ಳು, ಅದ್ರಂಗ ಆ ಸುಜೀವಿಗೆ ಸಾಧಕರೇನಪ್ಪ ಸಂಸಾರದೊಳಗ ಬಹಳ ಮುಳ್ಳಿಟ್ರಿ. ಯಾಕಂದ್ರ ಯಾರು ನೋಡಿ ಮುಳ್ಳೋ ಮರ ಏನ್ ಹೋಗ್ತಿ ಬೇಡ ನಡಿ, ಒಂದು ಹೂಸಲಗಿ ಕೈ ಎಲ್ಲ ಚಿಕ್ಕಬೇಕು ನಾವು ಅಂತ ಅಂತೀವಿ. ಅದ್ರಂಗ ಸಾಧಕರಿಗೆ ಆ ಮುಳ್ಳೆ ರಕ್ಷಣೆ. ಅವ್ರಿಗೆ ಬಹಳ ಮೃದು ಇರ್ತಾರ, ಅವ್ರ ಮನಸ್ಸು ಬಹಳ ಮೃದು ಇರ್ತದೆ. ಅದಕ್ಕೆ ಉತ್ತಮ ಸಾಧಕರ ಜೊತೆಗೆ
ಈ ರೀತಿ ಬರ್ತದೆ. ಇನ್ನ ಮಧ್ಯಮ ಸಾಧಕರು ಯಾರು ಅಂತಂದ್ರೆ ನಮ್ಮ ಗುಲಾಬಿ ಹೋಯ್ದೆ ಅಂತ ಬಹಳ ಸುಂದರ ಇರ್ತಾರ ಅವ್ರು. ಕೈ ಹಾಕಿದ್ರೆ ಮುಳುಗ ಕೈ ಹರಿತಾವ, ಅದಕ್ಕೆ ಅದನ್ನ ಹೆಂಗ್ ತೆಗಿಬೇಕಂತ ಗೊತ್ತಿರ್ತಾರೆ. ಇನ್ನ ಉತ್ತಮ, ಅಧಮ, ಮಧ್ಯಮ ಅಂತ ಮೂರು ಬರ್ತದಲ್ಲ. ಅಧಮ ಸಾಧಕರು ಯಾರಂದ್ರ ಈ ಮಲ್ಲಿಗೆ ಹೂ ಬರ್ತವ, ಕಾಕಡ ಹೂ ಬರ್ತವ, ರಾತ್ರಿ ಅಣೆಂಟು ಬರ್ತವ. ಇವು ಯಾರು ಬೇಕಾದ್ರೆ ಹಕ್ಕಂಡು ಹೋಗ್ಬಿಡ್ತಾರೆ. ಅಂದ್ರೆ ಈ ಸಾಧನಕ್ಕೆ ನಾನು ಸದೃಢವಾಗಿ ಹೊರಗಿಂದ ವಿಶ್ವಾಸ ಇಟ್ಕೊಳ್ಳೋದಿಲ್ಲ, ಬರೀ ಆಗಿನ ಪಟ್ಟು ಸಂತೋಷ ಪಟ್ಟು ಕೈ ಬಿಟ್ಟು ನಾನು. ಈ ರೀತಿ ಮೂರು ವಿಧ ಚಿಂತನೆಗೆ ನಾನು ನನಗೆ ಸಾಧನಕ್ಕೆ ಈ ದೇಹ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯಾರು ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಪರಮಾತ್ಮನ ಮಹಿಮೆ ಗೊತ್ತಾಗ. ಅದಕ್ಕೆ ಏನಾಗ್ತದಂದ್ರೆ ಈ 24 ತತ್ವಗಳ ಚಿಂತನೆ ಗೊತ್ತಾಗ್ತದೆ ನಮಗೆ. ಹೊರಗಿನ ರೂಪ ಹೆಂಗ್ ನೋಡ್ತೀನಿ ಅಂದ್ರೆ ಕಣ್ಣು ಸ್ವಲ್ಪ ಮೇಲೆ ನೋಡ್ಬಿಟ್ರೆ ಆ ಬೆಳಕು ಕಾಣ್ತದೆ. ಆ ಬೆಳಕು ಕಾಣ್ಬೇಕಾದ್ರೆ ಏನಪ್ಪ, ನಾನು ಯಾವುದೋ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಆಗ್ಬೇಕಂದ್ರೂ ಒಂದೇ ಮಂತ್ರನ ಅನವರ್ತವಾಗಿ ಸ್ತೋತ್ರ ಮಾಡೋದ್ರಿಂದ ತಾನೇ ಸಿದ್ಧಿ ಆಗ್ಬಿಡ್ತು. ಅದಕ್ಕೆ ಗೋಪಾಲರಾಯರು ಏನ್ ಮಾಡ್ಕೊಂಡಿದ್ರು, ಈ ಆ ಯಾವ್ದು ಗಾಯತ್ರಿ ಮಂತ್ರನ ಸಿದ್ಧಿ ಮಾಡ್ಕೊಂಡಿದ್ರು. ಅವ್ರು ಪ್ರತಿದಿನ ಲಕ್ಷ ಲಕ್ಷ ಗಾಯತ್ರಿ ಮಂತ್ರ ಪಾರಾಯಣ ಮಾಡ್ತಾ ಕೂತ್ರು. ಅಲ್ಲೇ ಮೂರು ರಜೋತಮ ಸತ್ವ, ಮೂರು ಗುಣದಲ್ಲ, ಹಿಂದಿಂದ ಮುಂದಿಂದ ಈಗಿನ ಮೂರು ಗೊತ್ತಾಗ್ತಿತ್ತು ಅವ್ರು. ತ್ರಿಕಾಲ ಜ್ಞಾನಿಗಳು ಅಂತ. ಅಂದ್ರೆ ಈ ದೇಹದೊಳಗೆ ಇಷ್ಟೆಲ್ಲ ವ್ಯಾಪ್ತಿ ನಮ್ಗೆ ಗೊತ್ತಾಗ್ತದ ಅನ್ನೋ ಚಿಂತನೆ ಗೊತ್ತಾಗ್ಬೇಕು. ಅದಕ್ಕಾಗಿ ನಾನು ಆ ಈ 24 ತತ್ವದ ಉಪಾಸನೆ, ಅಹಂಕಾರ ಯಾವುದು, ತತ್ವದೇವತೆ ಬರಲ್ಲ ಯಾವ ಸಾರಿ, ಗಾಯತ್ರಿ ಮಂತ್ರ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲದಂತೆ 24 ಕೇಶವನಾಮಗಳು. ಅದಕ್ಕೆ ಈಶೆ ನಿನ್ನ ಚರಣ ಭಜನೆ ಆಚೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಕೇಶವ ಅಂತ ಈ ರೀತಿ ಹೇಳ್ತಾರಲ್ಲ. ಅದು ಯಾವುದೋ 24 ತತ್ವ ದೇವತೆಗಳ ಚಿಂತನೆ ಜೊತೆಗೆ ಆ ಗಾಯತ್ರಿ ಉಪಾಸನೆ ಬರ್ತದೆ. ತತ್ಸಂಬ ತತ್ವಕ್ಕೆ ಅಕ್ಷರಕ್ಕೆ ಕೇಶವನ ಉಪಾಸನೆ ಬರ್ತದೆ. ತಕ್ಕ ಕೇಶವ, ತತ್ಸಂಬದಕ್ಕೆ ನಾರಾಯಣ, ವಿ ಅನ್ಲಕ ಮಾಧವ. ಹಿಂಗ ಒಂದೊಂದು ಅಕ್ಷರಕ್ಕೆ 24 ಭಗವದ್ ರೂಪಗಳನ್ನು ಬಹಳ ಅದ್ಭುತವಾದ ಉಪಾಸನೆಯನ್ನು ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಅದು ಈ ವಾಗೇಂದ್ರಿಕ್. ವಾಗೇಂದ್ರ ಅಲ್ಲೇ ವರ್ಣ ಇದ್ದಾನ ಯಾರು, ಜ್ಞಾನೇಂದ್ರಿಕ್. ವಿಶ್ವೇಂದ್ರಿಯಿಂದ ಈ ಎಲ್ಲ ಕರ್ಕೊಂಡು ಆ ಉಪಾಸನೆ ಮಾಡ್ತಾ ಹೋದಂಗೆ ನನಗೇನಂತ ಹೇಳಿದ್ರೆ ಅಷ್ಟೇ 24 ಒಂದ್ಸಲ ಕೇಶವನಾಮಾದ 24 ಕೃಷ್ಣಾಯನಮ ಅಂತ ಬಂತು ಅಂತೆ, ಸುಂದರೀಪತಿ ಜನಾರ್ದನಾಯನಮ ಅಯ್ಯೋ ಅಂತ ಬಂತು ಅಂತೆ. ದಾಮೋದರ ಉಪಾಸನೆ ಬಂದಾಗ ಮತ್ತೇನಪ್ಪ ಅಂದ್ರೆ ಜನಾರ್ದನ ಉಪಾಸನೆ ಬಂದಾಗ, ಹರೇ ನಮ ಅಂತ ಬಂದಾಗ ಸುಶೀಲಾಶ್ರೀ ಹರೇ ನಮ ಅಂತ, ಓಂ ಸುಂದರೀಪತಿ ಕೃಷ್ಣ. ಈ ರೀತಿ 24 ವರ್ಣಗಳಿಂದ ಯಾವುದು ಗಾಯತ್ರಿ ಉಪಾಸನೆಯನ್ನ ವಿಶ್ವಾಮಿತ್ರ ಋಷಿಗಳು ಮಾಡಿದ ಕಾರಣಕ್ಕೆ ಅದು ಗೊತ್ತಾಯ್ತು. ಈಗ ನಾವು ಈಗ ಅಧಿಕಾರ ಇಲ್ಲದವರು ಕೇಶವಾದ 24 ರೂಪಗಳನ್ನ ಆಯಾ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ತಗೊಂಡು ಹೋಗ್ಲಿಕ್ಕೆ ಕೊಟ್ಟಿದ್ರೆ ಕೇಶವ ಮಾಧವ ಅಂತ ಆ ಉಪಾಸನೆ ಮಾಡ್ಕೊಂಡಾಗ ನಮಗೆ ಆ 3 ಸಿದ್ಧಿಗಳಾಗ್ತಾವ. ಅಂದ್ರ ತ್ರಿಕಾಲ ಜ್ಞಾನ ಅನ್ನೋದು ಗೋಚರ ಆಗ್ತದೆ. ತ್ರಿಕಾಲ ಜ್ಞಾನ ಹಿಂದೆ ಏನಾಗಿದ್ದೆ, ಈಗ ನೋಡಕ್ಕೂ ಮುಂದೆ ಏನಾಗ್ತೀನಿ ಅಂತ ಗೊತ್ತಾಗ್ತದೆ ನಾನು. ಇದು ಯಾವಾಗ ನನಗೆ ಮುಂದೆ ಏನಾಗ್ತೀನಿ ಅಂತ ಗೊತ್ತಾಯ್ತು ಅಂದ್ರೆ ಹಿಂದಿಂದೆಲ್ಲ ತೆಗೆದು ಹಾಕ್ತಾನ, ಈಗಿಂದ ಭೋಗ ಮಾತ್ರ. ಬರೀ 24 ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಕೇಶವ, ಚರಣ ಹೊಕ್ಕೆನಯ್ಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಕಿರಣಕಯ್ಯ ನಾರಾಯಣ ಅಂತ ಯಾವ ಉಪಾಸನೆಯನ್ನು ಕೇಶವ ನಮ್ಮ ಕನಕದಾಸರು ಹಾಕಿಕೊಟ್ರು. ಅಧಿಕಾರಿಗಳಿಗೂ ಅನಧಿಕಾರಿಗಳಿಗೂ ಏನಪ್ಪ ಅಂತ, ಅಧಿಕಾರಿಗಳು ಬ್ರಾಹ್ಮಣರು ಗಾಯತ್ರಿ ಮಂತ್ರ ಉಪಾಸಕರು. ಅದೇ ತತ್ಸಮಾನವಾಗಿರ್ತಕ್ಕಂತಹದ್ದು ಅನಧಿಕಾರಿಗಳಿಗೆ ಶೇಷವಾದ 24 ರೂಪವನ್ನ ಅವರು ಇವರು ಎರಡು ಹೇಳ್ತಾರೆ. ಬಟ್ ಇವತ್ತು ನಾವು ಈ ಅನುಸಂಧಾನ ರಹಿತರಾಗಿದ್ದಕ್ಕೆ ಪ್ರತಿದಿನ ನಾವೇನಪ್ಪ ಅಂದ್ರೆ ನಾನಾಷ್ಟಕವನ್ನ, ಕೃಷ್ಣಾಷ್ಟಕ ಮಂತ್ರವನ್ನ, ಕೃಷ್ಣ ಷಡಕ್ಷರ ಮಂತ್ರವನ್ನ, ನಾನಾಷ್ಟಕ ಮಂತ್ರವನ್ನ, ದ್ವಾಸಾಕ್ಷರ ಮಂತ್ರವನ್ನ ಪ್ರತಿದಿನ ಜಪ ಮಾಡ್ತೇವೆ. ಸಾವಿರಾರು ಮಂತ್ರ, ಲಕ್ಷ ಲಕ್ಷ ಮಾಡ್ತೀವಿ ನಾವು, ರಾಮಕೋಟಿ ಮಾಡ್ತೀವಿ ನಾವು. ಬಟ್ ಅನುಸಂಧಾನ ಇಲ್ಲ, ಅದ್ರ ಹಿಂದಿರ್ತಕ್ಕಂಥ ರೂಪ ನಮ್ಗೆ ಗೊತ್ತಾಗ್ತಿಲ್ಲ. ಇದು ನಾವು ಮಾಡ್ತಕ್ಕಂಥ ದೊಡ್ಡ ತಪ್ಪ ಅಪರಾಧ.
ಅದಕ್ಕಾಗಿ ನಾವು ಇವತ್ತು ಜಪ ಮಾಡಿದ್ರು ಯಾಕೆ ಸಿದ್ಧಿ ಆಗೋದಿಲ್ಲ ಅಂದ್ರೆ ಇಲ್ಲಿ ಹೇಳ್ತಾರಲ್ಲ, ಇದು ಬರ್ಬೇಕು. ಕ ಅಂದ್ರೇನು, ತ ಅಂದ್ರೇನು, ತಸ್ ಅಂದ್ರೇನು, ವಿ ಅಂದ್ರೇನು, ವಿ ಅಂದ್ರೇನು, ಕ್ಯೂ ಅಂದ್ರೇನು, ವ ಅಂದ್ರೇನು, ರೇ ಅಂದ್ರೇನು, ಇದಕ್ಕೆ ವರ್ಣಂ ಅಂತ ಬಂತ. 8 ಅಕ್ಷರಗಳಲ್ಲಿ ಯಾವುದು ವಿಶ್ವಾದಿ ರೂಪಗಳು 8 ಬರ್ತದೆ. ಅ ಉಮ ನಾದ ಬಿಂದು ಗೋಟಿ 8 ಬರ್ತವ. ಎರಡನೇದಕ್ಕೆ. ಮೂರನೇದಕ್ಕೆ ಭರ್ಗೋ ದೇವಸ್ಯ ಧೀಮಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಬರೋದಕ್ಕಿಲ್ಲೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಅಂತೇಳಿ 8 ಬರ್ತವೆ. ಈ ರೂಪ ಯಾವ ಸಾಧಕನಾದಂತ ವ್ಯಕ್ತಿ ಷಡಾಕ್ಷರ ಮಂತ್ರದಿಂದ ಆಗಲಿ, ಅಷ್ಟಾಕ್ಷರ ಮಂತ್ರದಿಂದ ಆಗಲಿ, ದಾಸಾಕ್ಷರ ಮಂತ್ರದಿಂದ ಆಗಲಿ, 24 ಚತುರ್ವಿಂಶತಿ ರೂಪದಿಂದ ಆಗಲಿ ಉಪಾಸನೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಕೇಶವಾದಿ ರೂಪ ಬರ್ತವೆ, ಗಂಡಸ ತಸವಿತೂರಣ ಅಂತ ಬರ್ತದೆ. ಈ ಮಂತ್ರವನ್ನ ನಾನು ಉಪಾಸನೆ ಮಾಡ್ಕೊಂತ ಹೋದಾಗ ನನ್ಗೆ ಏನಾಗ್ತದೆ, ಈ ಹೊರಗಿನ ತತ್ವ ದೇವತೆಗಳನ್ನ ಇವರು ಉಪಾಸಕರು 21 ಮಂದಿ ಏನ್ ಬರ್ತಾರೆ, ಅಹಂಕಾರ ತತ್ವಗಳು ಸಂಪೂರ್ಣವಾಗಿ ಅವರ 21 ರೂಪಗಳಲ್ಲಿರ್ತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿ ರಾಮ ರಾಕ್ಷಸ ಕುಲ ಭಯಂಕರ ಸಮಜೇಂದ್ರ ಪ್ರೇಮ ಮನೋವಾಚಾಮ ಗೋಚರ ಚಾರ್ತರಿತ ಭೂಮಭೂ ಸ್ವರ್ಗಾಪವಕ ಕಾಮಧೇನು ಸುಕಲ್ಪತರು ಚಿಂತಾಮಣಿ ನೆನಪು ವಿರಕ್ತರಿ ಸರ್ವತ್ರ ನಂಗೆ ಆ ಕೇಶವಾದ ರೂಪದಿಂದ ನಮ್ಗ ಈ ಸ್ಥೂಲದ ದೋಷವನ್ನು ನಿವಾರಣೆ ಮಾಡ್ತಾನೆ. ಸ್ತ್ರೀಯರಿಗೆ ಅನಧಿಕಾರಿಗಳಿಗೆ, ಸ್ತ್ರೀಯರಿಗಿಂತ ಅನಧಿಕಾರಿ ಅಧಿಕಾರಿಗೆ ತತ್ಸವಿತ್ವರಣ್ಣ ವರ್ಗೋ ಅದು ತ್ರಿಪಾದ ಅಂತ ಓಂ ಭೂ ಓಂ ಭೂ ಓಂ ಸಹ ಅಂದಾಗ ಅಲ್ಲೇ ಭುವ ಸ್ವಹ ಅಂದ್ರ ಭೂ ಅಂದ್ರೆ ಯಾವುದು ಅನಿದ್ದ ಶರೀರ ಪರವಿದ್ಯಾಕ ಅಧಿಕಾರಿ ನಾನು ಇದ್ದೀನಿ ಅನ್ನೋ ತತ್ವ ಬರ್ತದ. ಆ ವಿದ್ಯೆಗೆ ಅಭಿಮಾನಿ ಆಗ್ತಕ್ಕಂಥ ಗಣಪತಿ ಭುವ ಲೋಕದಲ್ಲಿರ್ತಕ್ಕಂಥ ಸರ್ವಲೋಕದಲ್ಲಿರ್ತಕ್ಕಂಥ ಇಂದ್ರ ಜೀವಾಭಿಮಾನಿ ಇಂದ್ರ ಜಾಗೃತ ಆಗ್ತಾನ ಎಂಬ ಅನುಸಂಧಾನ ನನ್ನ ಗಾಯತ್ರಿ ಮಂತ್ರದಿಂದ ಬರ್ತಕ್ಕಂಥ ವಿಶೇಷವಾದ ರೂಪದಲ್ಲಿ ಓಂ ಭೂ ಓಂ ಭೂ ಓಂ ಸ ಅಂತಂದಾಗ 24 ತತ್ವ ದೇವತೆಗಳು ನನಗೆ ಜಾಗೃತ ಆಗ್ತಾರೆ. ಈ 4 ದಳದ ಕಮಲ ಇದೆಲ್ಲ ಪ್ರಕಟ ಆಗ್ತದೆ. ಪರೀಕ್ಷೆ ಮಾಡ್ರಿ ಯಾವ ಈ ಶಬ್ದಗಳು ಯಾವ ಸುಳ್ಳ ಅಲ್ಲ ಅಂತ ಹೇಳ್ತಾರೆ. ಉಪಸ್ಥದ ನಡುವೆ ವಿಷ್ಣುವಿನಲ್ಲಿ ಬರ್ತಕ್ಕಂಥ ರೂಪ ಚಿತ್ರದ ಕಮಲ ಅದು ಏನಪ್ಪಾ ಅಂದ್ರೆ ಓಪನ್ ಆಗ್ತೀನಿ. ಓಪನ್ ಆದಾಗ ಮುಂದೆ ಬರ್ತಕ್ಕಂಥದ್ದು ಅಷ್ಟದಳ ಅದು ಭುವ 6 ದಳ ಕಮಲ 8 ಅಷ್ಟದಳ ಕಮಲ ಇವೆಲ್ಲ ಆಗ್ತೀವಿ. ಎಲ್ಲಾದ ನಂತರ ಅದು ಕಾಣಬೇಕಂತಲ್ಲ, ಅದ್ರ ಇನ್ನು ಮುಂದೆ ಹೋದಾಗ ಮಾತ್ರ ಕಾಣುತ್ತೆ. ಇಷ್ಟೆಲ್ಲ ಅನ್ಯಪಗಪಲ ಏನ್ ಕಾಣಲಿಲ್ಲ ಅಂತ ದಯವಿಟ್ಟು ನಾನು ಬೈಬಾರ್ದು. ಯಾಕಂದ್ರೆ ನಮ್ಮ ದೃಢ ಎಷ್ಟದ ಅಂತ ನೋಡ್ಕೋಬೇಕ. ನಾನು ಅಂದೆ ಏನ್ ಬಂದೆ ಎಷ್ಟೋ ಜನ ನಾನು ಹರಕಿತಾಂಸರ ಹೇಳಕಲ್ಕ ಇಲ್ಲದಾದ್ರೆ ನೀವು ಹೇಳಿದ್ವಿ ಏನ್ ಆಗಲ್ಲ ನನ್ಗಂದ್ರೆ ದೋಷ ನಮ್ಮದೇ ವಿನಃ ಅಲ್ಲಿ ಸುಭದ್ರ ಇಲ್ಲ. ಹರಕಿತಾಂಸ ಬಗ್ಗೆ ನಾವು ದೃಢ ನಂಬಿಕೆ ಇಲ್ಲ, ಮಂತ್ರ ಮೇಲೆ ನಮ್ಮ ಭಕ್ತಿ ಇಲ್ಲ, ನಂಬಿಕೆ ಇಲ್ಲ. ಆ ಭಗವದ್ಭಕ್ತರು ನೋಡ್ತಾ ಇಲ್ಲ ನಾವು. ಈ ರೀತಿ ಉಪಾಸನೆಗೆ ನಾನು ಕುತ್ಕೊಂಡ್ರೆ ಬಹಿರ್ದೀಕ್ಷಣೆ ಇಲ್ಲ, ಅಂತರ್ದೀಕ್ಷಣೆ ಇಲ್ಲ. ಕಡೆಗೆ ಹೊರಗಡೆ ನೋಟ ಗಟ್ಟಿ ಇಟ್ಕೊಂಡಿವಿ ಅಂದ್ರೆ ಓ ದೊಡ್ಡವ್ರು ಬಂದ್ರೆ ನಮಸ್ಕಾರ ಮಾಡೋಣ, ಒಳಗೆ ಏನಾರು ಮಾಡ್ಲಿ. ಯಾಕಂದ್ರೆ ಕಡೆಗೆ ಹೊರಗಿಂದರ ಬರ್ಲಿ, ಹೊರಗಿಂದು ಗೋಚರ ಹಾಕ್ಲಿ. 12 ನದಿಗಳು ಎಲ್ಲಿ ಹರಿತೇವ ಅಂತ ಅಂತೀವಲ್ಲ, ಕಣ್ಣಾಗ ಹರಿತೇವ, ಕಿವಿಯಾಗ ಹರಿತೇವ, ಮೂಗ್ನಾಗ ಹರಿತೇವ, ನಾಲಿಗೆ ಹರಿತೇವ, ಗುದೆಯಲ್ಲಿ ಉಪಸ್ಥದಲ್ಲಿ ಹರಿತೇವ. 2 ಮೂಗ್ನಲ್ಲಿ, 2 ಕಿವಿಯಲ್ಲಿ, 2 ಕಣ್ಣಲ್ಲಿ, 1 ನಾಲಿಗೆಯಲ್ಲಿ, 1 ಗುದೆಯಲ್ಲಿ, 1 ಉಪಸ್ಥದಲ್ಲಿ, 1 ಚರ್ಮಕ್ಕೆ. ಈ ರೀತಿ ಏನ್ ಬರ್ತಾವ ಅಷ್ಟು ಆ ನದಿಗಳು ಹಿಂಗ ಹರಿತಾವಲ್ಲ. ಈ ದ್ವಾರ ಇದು ಹೊರಗಡೆ ಬಂದ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈಗ ಹೆಂಗ ಯಾವಾಗೋ ಮಳೆಗಾಲದಾಗ ಬಂದ್ವಿ ಅವಾಗೆಲ್ಲ ಕಡೆ ಬರ್ತಿತ್ತು, ಸ್ನಾನಕ್ಕೆ ಗಂಗೆ ಬರ್ತಾ ಇತ್ತು ನಮಗೆ. ಈಗ ಅದು ಬರ್ತಾ ಇಲ್ಲ ಅಂದ್ರೆ ಎಲ್ಲ ಮಳೆ ಹೆಂಗ್ ಬರ್ತಿದೆ, ಧರ್ಮ ಹಂಗ ಬರ್ತಿದೆ. ಧರ್ಮ ಬರ್ತಿದ್ದಕ್ಕೆ ನನ್ನ ಕಣ್ಣೊಳಗೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಅವಾಗ ನೋಡಿದಾಗ ಏನ್ ದೊಡ್ಡವರಪ್ಪ, ಎಷ್ಟು ಚಂದಿದ್ದಾರಲ್ಲ ಇವರು ಅನ್ನೋ ಭಾವನೆ ಬರ್ತಿ. ಬರೇ ಆ ಎಲ್ಲ ಭಾವನೆ ಹೋಗೇ ಬಿಡ್ತದೆ ಕಣ್ಣಾಗ. ಇವು ಶಬ್ದಗಳು ಎಲ್ಲಾರು ಭಗವಂತ ನಾವು ಸ್ಮರಣೆ ಇಡ್ತೀನ ಅವ್ರು ಇದನ್ನ ರಾಮಾಯಣ ಹೇಳ್ತದ ನೋಡು, ಹನುಮಂತ ಎಷ್ಟು ಚಂದ ಹೇಳ್ತಾನ, ವಾಕ್ಯ ವ್ಯಾಕರಣ ಶುದ್ಧವಾಗಿ ಹೇಳ್ತಾನ ಅಂತ. ರಾಮಚಂದ್ರ ಕಿವಿ ಅದನ್ನೇ ನೋಡ್ತಾ ಇರ್ತಾನೆ ನಮ್ಮ ಕಿವಿ. ಈಗ ಅದು ನೋಡ್ತಾ ಇದ್ದ ನಾವು ಯಾರು ಏನ್ ಅಂದ್ರ ಅಂತ ನೋಡ್ತೀವಿ ನಾವು ಅಷ್ಟೇ. ಅದರಲ್ಲಿ ನಾವು ಬಂದ ಸತ್ವ ಮತ್ತ ಇದು ರಜೋಗುಣ ತಮೋಗುಣ, ಸಾರಿ ಅವ್ಯಕ್ತಿಯೊಳಗ ಅವ್ಯಕ್ತತ್ವ ಮಹತ್ತತ್ವ ಬಿಟ್ಟುಬಿಡು, ಬರೀ ಅಹಂಕಾರ ತತ್ವಕ್ಕೆ ಬೇಕಂತ ಅಹಂಕಾರ ಪ್ರಚುರ ಮಾಡ್ತಕ್ಕಂಥ ಶಬ್ದಗಳನ್ನೇ ನಾನು ತೋರಿಸ್ತೇನೆ. ಅಲ್ಲಿ
ಆ ಪ್ರಾಣ ಮತ್ತೇನಪ್ಪ ಅಂದ್ರೆ ಆ ದೈತ್ಯನೂ ಅದರಲ್ಲಿ ಬಂದ್ರು, ಶುಕ್ಲಾಚಾರ ಬಂದು ಶುಕ್ಲಾಚಾರ. ಹಿಂಗಾಗಿ ನಮ್ಮ ಬೃಹಸ್ಪತಿ ಅವ್ಯಕ್ತ ಕುತ್ಕೊಂಡ್ಬಿಡ್ತಾನ. ಅದು ವ್ಯಕ್ತ ಆಗ್ಲಕ್ಕ ನಾನು ಎಷ್ಟು ಪ್ರಯತ್ನ ಪಡಬೇಕಾಗ್ತದೆ, ನಾನು ಪ್ರಯತ್ನ ಪಡ್ತಾ ಇಲ್ಲ. ಇದು ಮೂಲತಃ ದ್ವಿದಳ ಕಮಲದಲ್ಲಿ ಬರ್ತಕ್ಕಂಥ ರೂಪ, ಎರಡನೇ ದ್ವಿದಳ ಕಮಲದಲ್ಲಿ ಬರ್ತಕ್ಕಂಥ ರೂಪ ನನ್ನ ದೃಷ್ಟಿ ಮೇಲ್ಮುಖ ಮಾಡ್ಕೊಂಡು ನೋಡಿದೆ ಬರ್ತಕ್ಕಂಥದ್ದು. ಅದು ಕಾಣಲಿಲ್ಲ ಅಂತ ತಕ್ಷಣ ಕೆಳಮುಖ ನೋಡ್ತೇನೆ, ಕೆಳಗೆ ಎಷ್ಟು ಮಾಡಿದ್ರೆ ಏನು ಕಾಣ್ತಾ ಇಲ್ಲಲ್ಲಪ್ಪ ಅಂತ ತಕ್ಷಣದ ಅದು ಯಾಕ ನಾನು ಕಣ್ಣು ಮುಚ್ಚಿದಾಗ ಅನೇಕ ವೇಷಗಳು ಹೋಗ್ತಾ ಇರ್ತವೆ ನಮ್ಗೆ. ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಜನ್ಮಾಂತರ ವಿಷಯ ಭಾವಗಳ ಚಿಂತನೆನ ಬಂದಿರ್ತದೆ ಹೊರತು ಆ ವಿಷಯದ ಚಿಂತನೆ ಬಿಟ್ಟು ಬೇರೆ ಏನ್ ಬರಂಗಿಲ್ಲ. ಅದೆಲ್ಲ ಹೋಗಲ್ಲವ್ರಿಗೆ ನನಗೆ ಆ ಅಂತರ್ಮುಖ ಆಗ್ಲಕ್ಕ ಬರೋದೇ ಇಲ್ಲ. ಅದೇ ಕಣ್ಣು ಮುಚ್ಚಿದಾಗ ಬೇರೆ ಬೇರೆ ಏನೋ ಡಿಸ್ಟರ್ಬ್ ಆಗ್ತದೆ, ನಂಗೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತೀನಿ ಧ್ಯಾನಕ್ಕೆ. ನಾನು ಈ ಸದ್ಯ ಕುತ್ಕೊಂಡ್ಬಿಟ್ಟಿನಿ ಅಂತ ಅಂದ್ಬಿಟ್ಟು ಆಗ್ತದೆ. ಈಗ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ತಿಂದಿದ್ದೆ ನಾನು, ಅದು ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಡ್ತಂದ್ರೆ ಒಳಗಿನ ವಾಸನೆ ಬಾಯಿ ತೆಗೆದು ಕಪ್ಪನ ಮುಂದೆ ಕುತ್ಕೊಂಡು ಆಚಾರ ಏನೋ ಓಡಾಡ್ತಿದ್ದೀನ ಬಳ್ಳೋಣ ಅದ್ ಹೆಂಗ್ ಬರ್ತದ ನಿನ್ಗ ಅಂತ ಹೇಳ್ಬಿಡ್ತ. ಹಂಗೆ ತಕ್ಕನ ನಮ್ಮ ಶಾಸ್ತ್ರಜನ್ಯ ಜ್ಞಾನಿಗಳೇನಪ್ಪ ಅಂದ್ರೆ ಒಳಗಿನ ವಾಸನ ಅನ್ನೋದಲ್ಲ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಜ್ಞಾನ ಹತ್ರ ಹೋದ್ರೆ ಅವ್ರು ಏನಪ್ಪಾ ಇದು ಹೆಂಗೆ ನಿವಾರಣೆ ಮಾಡ್ಬೇಕಂತ ಹೇಳ್ಕೊಡ್ತಾರ. ಅದು ನಮ್ಮಲ್ಲಿ ಬರ್ಲಿ. ಬಂದಾಗ ಏನಾಗ್ತದೆ ನಮ್ಗೆ ಈ ತತ್ವದೇವತೆ ಉಪಾಸನೆಗೆ ನನ್ನ ಹಾದಿ ಆಗ್ತದೆ. ಅದು 24 ತತ್ವದೇವತೆ ಹೆಂಗ್ ಬಂದ ಹಂಗೆ ನಾಳೆ 24 ದೇಶ ರೂಪಗಳ ಉಪಾಸನೆ ಆಗ್ತದೆ. ಇದರಿಂದ ಏನಾಗ್ತದೆ ದ್ವಿದಳ ಕಮಲದಲ್ಲಿ ಬರ್ತಕ್ಕಂಥದ್ದು ಮೇಲೆ ಬರ್ತಕ್ಕಂಥ ಸಹಸ್ರಾಧಾರದಲ್ಲಿ ವಾಸು ಬ್ರಾಹ್ಮಣ್ಯ ಅಂತ ಅನ್ನೋದಿಲ್ಲ. ಅವಾಗ ನನಗೆ ಗೋಚರ ನನಗೆ ಬ್ರಾಹ್ಮಣ, ಆದ್ರೆ ಬ್ರಾಹ್ಮಣ್ಯ ಇಲ್ಲ. ಬ್ರಾಹ್ಮಣ್ಯ ಎಲ್ಲಿಂದ ಬರಬೇಕಂದ್ರೆ ಆ ಮೇಲೆ 51 ದಳದ ಕಮಲ 1000 ಕಮಲ ಬರ್ತದಲ್ಲ ಅಲ್ಲೇ ಏನಪ್ಪ ಮುಕ್ತರೇ ಬ್ರಹ್ಮದೇವರು ಕುತ್ಕೊಂಡು ಏನಪ್ಪ ಏನು ಬ್ರಹ್ಮ ಜ್ಞಾನವನ್ನು ಬೋಧನೆ ಮಾಡ್ತಾರೆ. ಆ ಬ್ರಹ್ಮರಂಧ್ರದಿಂದ ಒಳಗಡೆ ಬರಬೇಕು, ಅವಾಗ ಬ್ರಾಹ್ಮಣ್ಯ ಆಗ್ತದೆ ಶರೀರ. ತತ್ಪೂರ್ವ ಬರೇ ಬ್ರಾಹ್ಮಣ. ಅದು ಯಾಕಂದ್ರೆ ನಿನಗೆ ಆ ಬ್ರಾಹ್ಮಣ ಜ್ಞಾನ ಸಿದ್ಧಿಯಾಗಿ ಬ್ರಾಹ್ಮಣ ಶರೀರ ಅಂತ ಕೊಟ್ಟೆನೆ ಹೊರತು ಇದು ಶೂದ್ರನ ಆಗ್ತದೆ, ಇದು ಕ್ಷತ್ರಿಯನ ಆಗ್ತದೆ, ಇದೇನಪ್ಪ ಅಂದ್ರೆ ವೈಶ್ಯನ ಆಗ್ತದೆ. ನೀನು ಯಾವುದನ್ನ ದೇಹದಾಗ ತಗೊಂಡು ಹೋಗ್ತೀವಿ ಆಚರಣೆಗೆ ಅದೇ ಕೆಲಸ ಆಗ್ತದೆ ಹೊರತು ಬ್ರಾಹ್ಮಣ ಸಿಗದ ಕ್ಷತ್ರಿಯನ ಆಗ್ತದೆ. ಹೆಸರಿಗೆ ಬ್ರಾಹ್ಮಣರು ಯಾಕೆ ನಮ್ಗೆ ಏನಾಗಿದೆ ಇವತ್ತು ನಾನು ಬ್ರಾಹ್ಮಣ ಅಂತೀನಿ, ಜನಿವಾರ ಹಾಕೊಂಡಿದ್ದೀನಿ. ಶನಿವಾರದಾಗ 3 9 ಒಂದೊಂದು 3 ಎಳೆ ಎಷ್ಟು ಎಳೆಯವ ಅಂಪದ್ ನಮಗೆ ಗೊತ್ತಾಗ. ಒಂದೊಂದು ಎಳೊಳಗೆ 8 ಎಳೆಗಳು ಬರ್ತಾವ. ಅದು ವಿಚಾರ ಮಾಡಿ ತೆಗೆದು ನೋಡ. 8 24 ಕೇಶವಾದಿ ನಾಮಗಳನ್ನ ಚಿಂತನೆ ಮಾಡಕ್ ಅಧಿಕಾರಿ ನಾನು ಆಗ್ತೀನಿ. 24 ತತ್ವದೇವತೆ ಉಪಾಸನೆ ಮಾಡಕ್ ನಾನು ಅಧಿಕಾರಿ ಆಗ್ತೀನಿ. ಜೊತೆಗೆ ಏನಪ್ಪ ತತ್ಸವಿತೋರಣ ಅಂತ 24 ಏನಪ್ಪ ಮಂತ್ರಗಳ ಉಪಾಸನೆಗೆ ನಾನು ಅಧಿಕಾರಿ ಆಗ್ತೀನಿ, ಉಪವಿತನಾಗ್ತೀನಿ. ಅಂದ್ರೆ 21 ಇಂದ್ರಿಯಗಳಿಂದ ಪರಮಾತ್ಮ ಕಾಣ್ಲಕ್ಕೆ ನಾನು ಅಧಿಕಾರಿ ಆಗ್ತೀನಿ ಅಂತ ಅನುಸಂಧಾನ ಮಾಡಿಕೊಂಡು ಜನಿವಾರ ಹಾಕೊಳ್ಳಕ್ಕೆ ನಾವು ಈ ಬರಬೇಕು. ಎಷ್ಟು ಬರ್ತದೆ? ಹೆಣ್ಮಕ್ಳು ಗದಾ ಪದ್ಮವನ್ನ ಹಚ್ಕೊಂಡು ಹೋಗ್ತಾರೆ. ಗದಾ ಅಂದ್ರೆ ಏನು? ಪದ್ಮ ಅಂದ್ರೆ ಪದ್ಮ. ಆ ಒಳಗಿನ ಪದ್ಮ ಕಾಣಕ್ಕೆ ಎಷ್ಟು 32 ಪದ್ಮಗಳು ಬರ್ಬೇಕು ನನಗಲ್ಲಿ. ಗದಾದಿಂದ ಏನಾಗ್ತದೆ ಹಚ್ಕೊಂಡಾಗ ಅಲ್ಲೇ ದೈತ್ಯರನ್ನ ಸಂಹಾರ ಮಾಡ್ಲಿಕ್ಕೆ ಏನಪ್ಪ ಪ್ರಾಣದೇವರ ಆ ಗದಾಕ್ಕೆ ಅಭಿಮಾನಿಗಳ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಸ್ವದೇಹದಲ್ಲಿರ್ತಕ್ಕಂಥ ದೈತ್ಯ ಗುಣಧರ್ಮನ್ನ ಅವ್ರು ಸಂಹಾರ ಮಾಡ್ತಾನೆ. ಆ ಪದ್ಮನಾಭನ ಉಪಾಸನೆಯನ್ನ ನನಗೆ ಅನುಗ್ರಹ ಮಾಡುವಂತ ಆ ಗಂಧವನ್ನ ಗೋಪಿಚಂದ್ರ ಧಾರಣೆ ಮಾಡ್ಕೊಂಡು ಮಾತ್ರ ಅದು ನಮಗೆ ಸಿದ್ಧಿ ಆಗ್ತದೆ. ಇದನ್ನ ಪ್ರಹ್ಲಾದರಾಜರನಪ್ಪ ತಮ್ಮ ರಥವನ್ನ ದೇಹಾಖ್ಯ ರಥವನ್ನ ಆ ರಥವನ್ನ ಭೀಮಸೇಂದ್ರ ಕೊಟ್ಟು ಸ್ವಾಮಿ ನಿಮ್ಮ ಗದದಿಂದ ನಾನು ಸಂಹಾರ ಮಾಡ್ತೀನಿ, ಮುಂದೆ ನನಗೆ ಸತ್ವಗುಣ ಬರ್ತದ ಅಂತ. ಅದಕ್ಕೆ ಗದಾ ಪದ್ಮ ನಮ್ಮಲ್ಲಿ ಗದಾ ಪದ್ಮ ಹಚ್ಕೊಡ್ತೀವಿ ನಾವು. ಪದ್ಮ ಬಲ ಗದಾ ಎಡ ಬಲ ಅಂತ ಹಚ್ಕೊಂಡಿರ್ತೀವಿ ನಾವು. ಆದ್ರೆ ಈ ಅನುಸಂಧಾನ ಕುದ್ದ ದಲ್ಕ ಮಹಲ್ಕ ವೇದಾಲ್ಕ ಶಾಸ್ತ್ರೋಲ್ಕ ಅಂತ ಚಿಂತನೆ ಹಚ್ಕೊಂಡಾಗ ಆ ಯಾವುದು ಅಜ್ಞಾನ ಎಂಬುದು ದೂರ ಆಗ್ತದೆ. ನನಗೆ ತೈಜಸ್ಸನ ಅನುಗ್ರಹ ಪಾತ್ರ. ನೀನು ಹೊರಗಡೆ ವಿಶ್ವ ಅದಲ್ಲ, ನೀನು ವಿಶ್ವನ ಉಪಾಸನೆ ಮಾಡುಬಿಡು, ಅದು ತೋರಿಸ್ತಾ ಹೋಗ್ತಾನೆ ಹೊರಗಡೆ. ಬ್ಯಾಟ್ರಿ ಹಾಕ್ದಂಗಲ್ಲ, ದಿವಸ ಹಾಕ್ತಾ ಇದ್ದಾನೆ, ಇದೆಲ್ಲ ಕಲ್ಲು ಮಣ್ಣು ಎಲ್ಲ ಕಾಣ್ತಾ ಇದೆ. ಸ್ತ್ರೀ ಪುರುಷ ಹೆಣ್ಣು ಹೊನ್ನ ಗಣ್ಣು ಮಣ್ಣು ಎಲ್ಲ ಕಾಣ್ತದೆ. ಅಲ್ಲ ಗುಣ ಭೇದ ಇದಲ್ಲ, ಅದು ನನ್ನ ಗುಣ ಯಾವುದು ಆ ಗುಣದ ತಕ್ಕಂಗೆ ನಾನು ಕ್ರೆಡಿಟ್ ತಗೋತೇನೆ ಹೊರತು ಆ ಗುಣ ಕ್ರೆಡಿಟ್ ಆಯ್ತು ಹೊರತು ಪರಮಾತ್ಮ ಅಂತ ನನ್ನ ಗುಣ ನೋಡಿದೆಯೋ ನನ್ನ ನೋಡಲಿಲ್ಲ ನೀನು. ಈ ರೀತಿ ನಾವು ಸಾಧಕನಾದಂಥ ವ್ಯಕ್ತಿಗಳು
ಈ ಉಪಾಸನೆಯನ್ನು ಮಾಡಿಕೊಂಡು ಏನಪ್ಪ ದ್ವಿದಳ ಕಮಲದಲ್ಲಿ ಬರ್ತಕ್ಕಂತಹ ಅಂತರ್ದೀಕ್ಷೆಯ ಬಹಿರ್ದೀಕ್ಷೆ ಬೇಕಾದಂತ ಸಾಧನೆ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳನ್ನ ಅಸ್ಮದ್ ಭೀಮಮೂರ್ತಿ ಸ್ಥಾಪಿಸಿ ಮೂಲ ರಾಮಚಂದ್ರ ಸಮರ್ಪಣೋ ನಮ ಭಾರತೀಯ ರಮಣ ಮುಖ್ಯ ಕೃಷ್ಣಾರ್ಪಣ ವಸ್ತು ಹರೇ ನಮ ಹರೇ ನಮ ಹರೇ ನಮ.